ನೋಡ್ಬೋದು ಪಿಕ್ಚರು ಆ ಮಟ್ಟಕ್ಕೆ ಮಾಡಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಬಾಬು ಕೊಡ್ತೀವಿ. ಪಿಕ್ಚರ್ ನೋಡಿರೋ ನೀವಿಬ್ರು, ನಾನೆಲ್ಲ ಪಿಕ್ಚರ್ ನೋಡಿದ್ದೆ. ಇಲ್ಲ, ಪಿಕ್ಚರ್ ತುಂಬ ಚೆನ್ನಾಗಿದೆ. ಹತ್ರ ಇಟ್ಕೊಳ್ಳಿ. ಕಮರ್ಷಿಯಲ್ ಪಿಕ್ಚರ್ ಇದೆ, ಜನ ಹಿಂಗೆ ತೊಗೊತಾರೆ, ಅದು ನಾವು ಹೇಳೋಕ್ಕಾಗಲ್ಲ. 100 ರೂಪಾಯಿ ಕೊಡೋನು ಕರೆಕ್ಟ್ ಜಡ್ಜ್ಮೆಂಟ್ ಮಾಡ್ತಾನೆ. ಬಟ್ ಪಿಕ್ಚರ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಮಾಸ್ ಇದೆ, ನೋಡೋಕ್ಕೆ ಬರ್ತಾರೆ. ಅದೇ ಹಿಂದಿ ಪಿಕ್ಚರ್ ಇದ್ದರೆ ನಾವು ಹೇಳ್ತೀವಿ ಸೂಪರ್ ಇದೆ ಅಂತ. ಬಟ್ ಕನ್ನಡ ಪಿಕ್ಚರ್ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಎಲ್ಲರೂ ಪ್ರೋತ್ಸಾಹ ಕೊಡಬೇಕು, ನೋಡಬೇಕು. ಬಟ್ ಒಳ್ಳೆ ಪಿಕ್ಚರ್ ಇದೆ ಅಂತ ಹೇಳಿ ನಾನೇ ರಿಲೀಸ್ ಮಾಡ್ತಾ ಇದ್ದೀನಿ. ಅವರು ಸುಮಾರು ಸಲ ಪಿಕ್ಚರ್ ನೋಡೋಕ್ಕೆ ಹೇಳಿದ್ರು, ನಾನು ನೋಡೋಕ್ಕಾಗಲಿಲ್ಲ. ಆದರೆ ಒಂದು ರವಿ ಶ್ರೀವತ್ಸ ಅವನದೇ ವಿಧವಾದ ಒಂದು ಬ್ರ್ಯಾಂಡು, ಒಂದು ಆ್ಯಕ್ಷನ್, ಎಮೋಷನ್ ಎಲ್ಲವನ್ನು ಇಟ್ಕೊಂಡೇ ಸಿನಿಮಾ ಮಾಡಿರ್ತಾರೆ. ರವಿ ಶ್ರೀವತ್ಸ ಅಂದಿದ ತಕ್ಷಣ ಎಲ್ಲರಿಗೂ ಅನ್ಸೋದು ಏನು ಅಂತಂದರೆ, ಅಯ್ಯೋ ಇವ್ನು ವೈಲೆನ್ಸ್ ಜಾಸ್ತಿ ಮಾಡಿರ್ತಾನೆ, ಅದು ಮಾಡಿರ್ತಾನೆ. ಈ ವೈಲೆನ್ಸು ನೀವು ಹಿಂದಿ ಪಿಕ್ಚರಲ್ಲೂ ನೋಡಿರ್ತೀರ, ಅದು ನಮ್ಮ ಕಣ್ಣಿಗೆ ಅದು ಕಾಣಲ್ಲ, ನಮ್ಮ ಕನ್ನಡದಲ್ಲಿ ಮಾತ್ರ ಅದು ಜಾಸ್ತಿ ಅಂತ ನಮಗೆ ಅನಿಸುತ್ತೆ. ಆದರೆ ಕತೆಗೆ ತಕ್ಕನಾಗಿ ಯಾಕೆಂತಂತಂದರೆ ರವಿ ಶ್ರೀವತ್ಸ ಜೊತೆ ಈ ಸಲ ಸ್ವಲ್ಪ ರಮೇಶ್ ಅವರು ಸೇರಿಕೊಂಡು ಒಂದು ಸ್ವಲ್ಪ ಕೆಲಸ ಮಾಡಿ ಜೊತೆಯಲ್ಲೇ ಇರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದಾರೆ ರವಿ ಶ್ರೀವತ್ಸ. ಇದವರೆ ಇನ್ನೂ ಜಾಸ್ತಿ ಆಗಿರೋದು ಏನೋ ಗೊತ್ತಿಲ್ಲ. ಆದರೆ ನನ್ನ ಹಿತೈಷಿಗಳು, ನನ್ನ ಆತ್ಮೀಯರಾದಂಥ ಸಂಜೀವಣ್ಣವರು ಮನೆಯಲ್ಲಿ ಅವ್ರಿಗೆ ಪಿಕ್ಚರ್ ನೋಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ. ಅವರು ಪಿಕ್ಚರ್ ನೋಡಿದ ತಕ್ಷಣ ನನಗೆ ಫೋನ್ ಮಾಡಿ ಹೇಳಿದ್ದು ಒಂದೇ ಮಾತು, ನಾನು ಈ ಸಿನಿಮಾ ನೋಡಿದ ಮೇಲೆ ಬಾಬು ಖಂಡಿತ ನನಗೆ ಕೆ ವಿ ರಾಜು ಅವರು ಈ ಸಿನಿಮಾದಲ್ಲಿ ನನಗೆ ಕಾಣಿಸಿದ್ರು. ಯಾಕೆಂತಂದರೆ ನಿಜ ಹೇಳ್ಬೇಕು, ಕೆ ವಿ ರಾಜು ಸ್ಟೈಲಲ್ಲೇ ರವಿ ಪಿಕ್ಚರ್ ಮಾಡಿದರೆ ತುಂಬ ಚೆನ್ನಾಗಿದೆ, 100% ಕರೆಕ್ಟಾಗಿ ರಿಲೀಸ್ ಮಾಡಬೇಕು ಅಂತಂತ ಹೇಳಿದ್ರು. ಅದಕ್ಕೆ ನಮ್ಮ ಗಾಂಧಿನಗರದ ವಿತರಕರು ಮಹಾನ್ ಬಾಬರು ನಮ್ಮ ಚಂದನ್ ಸುರೇಶ್ ಅವರು, ಸೊ ಅದಕ್ಕೆ ಅವ್ರ ಆಫೀಸ್ನಲ್ಲಿ ಪರಿಚಯ ಮಾಡಿಸಿ ರವಿಗೆ, ನೋಡಪ್ಪ ನೀನು ಯಾವ ಆಫೀಸಲ್ಲಿ ಹೋದರೆ ಕರೆಕ್ಟಾಗಿ ಎಲ್ಲ ನೀಟಾಗೆಲ್ಲ ಮಾಡಿಕೊಡ್ತಾರೆ ಅಂತೇಳಿ ಅವ್ರಿಗೆ ಸ್ವಲ್ಪ ಗುರ್ತು ಮಾಡಿಕೊಟ್ಟೆ. ರವಿಗೆ ಒಳ್ಳೇದಾಗಬೇಕು, ಯಾಕೆಂತಂದರೆ ಅವನು ಫಸ್ಟ್ ಟೈಮು ಎಲ್ಲವನ್ನು ತನ್ನ ಒಂದು ಇದನ್ನು ಪಣಕ್ಕಿಟ್ಟು ಅವನಿಗೆ ಸ್ವಂತ ನಿರ್ಮಾಣ ಮಾಡಿದ್ದಾರೆ. ಹಾಗೂ ಇಂಡಸ್ಟ್ರಿಗೋಸ್ಕರ ಭಾಳಷ್ಟು ವರ್ಷಗಳಿಂದ ಆತನು ಸೇವೆ ಸಲ್ಲಿಸಿದ್ದಾರೆ. ಅವ್ರ ಜೊತೆ ನಮ್ಮ ಎಡಿಟರ್ ರೆಡ್ಡಿ ಕೂಡ ಕೈ ಜೋಡಿಸಿದ್ದಾರೆ. ಎಲ್ಲರೂ ಸೇರಿಕೊಂಡು ಆಮೇಲೆ ನಮ್ಮ ಇಲ್ಲಿ ಹೇಳಿದ್ರು ಲೇಡಿ ಸೋನು ಅವರು ಅವರಿಗೆ ಅವ್ರ ಜೊತೆಯಲ್ಲಿ ನಿಂತು ಸಹಾಯ ಮಾಡಿದ್ದಾರೆ. ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ನಿರ್ಮಾಪಕನಾಗಿ ರವಿ ಶ್ರೀವತ್ಸ ಇಂಡಸ್ಟ್ರಿಗೆ ಉಳ್ಕೋಬೇಕು. ಯಾಕೆಂತಂದರೆ ಒಂದು 106 ಜನಕ್ಕೆ ಊಟ ಹಾಕೋ ಒಬ್ಬ ನಿರ್ಮಾಪಕ ಉಳ್ಕೊಂಡ್ರೆ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದಾನೆ, ಅವ್ನು ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ಕಡೆಯಿಂದ ಅವ್ನು ಯಾವ ರೀತಿ ಕೇಳಿದ ನಮ್ಮ ಒಂದು ಸಹಾಯ ಅಂತಂತಂದರೆ ಮಾರಲ್ ಸಪೋರ್ಟ್ ಮಾಡ್ತಾಯಿದ್ದೀವಿ. ಸೊ ಯಾವತ್ತಿದ್ರೂ ಅವ್ನು ನಮ್ಮ ಜೊತೆಯಲ್ಲಿ ಇರ್ತಾನೆ, ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ. ಅದೇ ಥರ ರಮೇಶ್ ಅವರು ಮೊದಲಿಂದನೂ ಈ ಸಿನಿಮಾ ಅವ್ನ ಜೊತೆಯಲ್ಲಿ ನಿಂತ್ಕೊಂಡು ಸಹಾಯ ಮಾಡ್ತಾಯಿದ್ದಾರೆ. ಅವ್ರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪತ್ರಕರ್ತರು ದಯವಿಟ್ಟು ಈ ಸಿನಿಮಾನ ನೀವು ಥಿಯೇಟ್ರಲ್ಲಿ ನೋಡಿ, ವೈಲೆನ್ಸ್ ಜಾಸ್ತಿ ಇದೆ ಅನ್ನೋದಕ್ಕಿಂತ ಎಷ್ಟೋ ಹಿಂದಿ ಪಿಕ್ಚರ್ಗಳ್ನ ನಾವು ಆ ಹೆಸ್ರುಗಳು ಹೇಳೋದು ಬೇಡ, ಬಟ್ಟು ಅವು ಯಾತಕ್ಕೋಸ್ಕರ ಮಾಡಿದ್ದಾರೆ ವೈಲೆನ್ಸನ್ನು ಅನ್ನೋದನ್ನು ಆ ಕಥೆಯಲ್ಲಿ ಹೇಳ್ಕೊಂಡು ಹೋಗುವಾಗ ನಾನು ಆ ಕತೆ ಕೇಳಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಸಹಕಾರ ಕೊಡಿ. ಆಮೇಲೆ ನಾಗೇಂದ್ರಣ್ಣ ಸ್ವಲ್ಪ ಜನ ಜಾಸ್ತಿ ಬರಬೇಕಿತ್ತು ಅಂತ ಕಾಣುತ್ತೆ, ಪ್ರೆಸ್ಸವರು ಯಾಕೋ ಕಮ್ಮಿ ಇದ್ದಾರೆ. ಇನ್ನೊಂದು ದಿನ ಸಿನಿಮಾ ರಿಲೀಸಿಗೆ ಒಂದಿನ ಮುಂಚೆ ಏನಾದರೂ ನೋಡಿ. ಇದು ಹೈಯೆಸ್ಟ್. ಹೌದಾ? నేను ಅಲ್ಲಿವರೆಗೂ ಇರ್ತಾರೆ ಇಲ್ಲೇ ಇತ್ತೀಚೆಗೆ ಟೌನಲ್ಲಿ ಬಿಟ್ಟರೆ ಸಿಕ್ಕಿಲ್ವಲ್ಲ. ಅದೇ ಬಿಡಿ. ಯಾರಣ್ಣ? ಆಗ ನಾನು ಪ್ರೆಸ್ ಮೀಟ್ ಮಾಡೋದು ಮಾಡ್ಬೇಕಣ್ಣ. ಇನ್ನು ಪಿಕ್ಚರ್ ಇಲ್ಲಿ ಡೇಟ್ ಇದೆ, ನಮ್ಮದು ಲೇಟ್ ಇದೆ, ಆ ಟೈಮಲ್ಲಿ ಮಾಡ್ತೀವಿ. ಅದಕ್ಕೂ ನಾಗೇಂದ್ರ ತಾನೇ ನೋಡ್ಕೊಳ್ಳೋದು. ನಾಗೇಂದ್ರನೇ ಹೇಳ್ದೆ ರಿಲೀಸಿಗೆ ಮುಂಚೆ ಮಾಡೋಣ, ಇವಾಗ ಯಾಕೆ ಸುಮ್ಮನೆ ಅಂತ. ಇದು ಸತ್ಯ ಹೇಳಬೇಕು. ಇನ್ನೂ ಹಲವಾರು ಚಿತ್ರಗಳನ್ನ ನೀವು ನಿರ್ಮಿಸಬೇಕು ನಿಮ್ಮ ಬ್ಯಾನರಲ್ಲಿ. ಹಾಗೂ ಈ ಸಿನಿಮಾ ಜೊತೆ ನಿಮ್ಮ ಈ ವೈಲೆನ್ಸನ್ನು ಸ್ವಲ್ಪ ಕಮ್ಮಿ ಮಾಡಿ ಸೈಲೆಂಟಾಗಿ ಯಾವುದೋ ಒಂದು ಫ್ಯಾಮಿಲಿ ಸಿನಿಮಾ ಕೊಡೋದಕ್ಕೆ ನೆಕ್ಸ್ಟು ಟ್ರೈ ಮಾಡಿ. ಯಾಕೆಂತಂತಂದರೆ ನಿಮಗೆ ಅದೊಂದು ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಆ ಬ್ರ್ಯಾಂಡಿಂದ ನೀವು ಆಚೆ ಬರಬೇಕು ಅನ್ನೋದು ನನ್ನ ಆಸೆ. ಯಾಕೆಂದರೆ ನಿನ್ನ ಹತ್ರ ಹಲವಾರು ಕಥೆಗಳಿದೆ, ಅಪ್ಪ ಮಗನ ಸೆಂಟಿಮೆಂಟಿಂದ ಹಿಡಿದು ತಾಯಿ ಮಗನ ಎಲ್ಲ ಕಥೆಗಳಿದೆ. ಈ ಸಿನಿಮಾ ಆದಮೇಲೆ ಇದೇ ಬ್ಯಾನರಲ್ಲಿ ಖಂಡಿತ ನೀವು ಮಾಡ್ತೀರಾ ಅಂತ ನಂಬಿಕೆ ಇದೆ. ಆಗಲಿಲ್ಲ ಅಂತಂತಂದರೆ ಖಂಡಿತ ನಮ್ಮ ಸಿನಿಮಾ ಆದಮೇಲೆ ನಾನೇ ನಿಮಗೆ ಅವಕಾಶ ಕೊಡ್ತೀನಿ, ಖಂಡಿತ ಸಿನಿಮಾ ಮಾಡೋಣ. ಯಾಕಂತಂತಂದರೆ ಬ್ರ್ಯಾಂಡ್ ಆಗೋಕ್ಕೆ ಹೋಗಬೇಡಿ, ಒಂದು ಒಳ್ಳೆ ಸಿನಿಮಾ ಮಾಡಿ ಈ ಸಿನಿಮಾಯಿಂದ ಆಚೆ ಬಂದು ಒಳ್ಳೆಯದಾಗಲಿ. ಸ್ವಲ್ಪ
ರಮೇಶ್ ಅವರು ವೇದಿಕೆ ಬಂದು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ನೀವೆಲ್ಲ ಮಾತಾಡಿದ ಮೇಲೆ ನಾವು ಮಾತಾಡಿದ್ರೆ ಕರೆಕ್ಟು. ಊರು ಮುಂಚೆ ನಾವು ಏನು ಅಂತ ಮಾತಾಡೋಣ. ನಿಮ್ಮ ಕತೆ ಗೀತೆ ಎಲ್ಲ ಹೇಳಿದ್ರೆ ಅದನ್ನು ಇಟ್ಕೊಂಡು ನಾವು ಒಂದು ಸ್ವಲ್ಪ ಸ್ಕ್ರೀನ್ ಪ್ಲೇ ಮಾಡ್ಬೋದು. ಅದನ್ನು ಮೊದಲೇ ಮೈಕ್ ಕೊಟ್ಟಿದ್ದು ತಪ್ಪಾಗೋಯ್ತು ಅಂತ ಕಾಣುತ್ತೆ. ಕರೆಕ್ಟ್ ಅವಸರ ಇಲ್ಲ, ಭಾಳ ಒಳ್ಳೆ ಮಾತಾಡಿದ್ರಿ. ಅದು ಅವ್ರದ್ದು ಇನ್ನೂ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಇನ್ನು ಬೇರೆ ಥರ ಪಿಕ್ಚರ್ ಮಾಡಲಿ ಅಂತ ನಾವು ಹಾರೈಸ್ತೀವಿ. ನೀವು ಹೇಳ್ತಾ ಇದ್ದೀರಾ, ಕೇಳಿಸ್ಕೊಂಡಣ್ಣ. MTR ಬ್ರ್ಯಾಂಡಿಂದ MGR ಬ್ರ್ಯಾಂಡಿಗೆ ಬಾಣ ನೀನು. ರವಿ ಸರ್ ಅವರ ಒಂದು ಕನಸು. ಅವರು ಫಸ್ಟ್ ನನಗೆ ಕತೆ ಹೇಳಿದಾಗ ಅವರು ಹೇಳಿದ ಒಂದು ಕತೆ ಕಣ್ಣು ಕಟ್ಟಂಗಿತ್ತು ನನಗೆ. ತದಾದ ನಂತರ ನಾವೇನು ಶೂಟಿಂಗ್ ಹೋದೋ, ಏನು ಸತತವಾಗಿ ಒಂದು 45ರಿಂದ 50 ದಿವಸ ಏನು ಶೆಡ್ಯೂಲ್ ಶೂಟಿಂಗ್ ಮಾಡಿದ್ದೀವಿ, ಪ್ರತಿಯೊಂದು ಹಂತದಲ್ಲೂ ಕೂಡ ತನಗೇನು ಬೇಕು, ತನ್ನ ಕತೆಗೆ ಏನು ಬೇಕು ಅದನ್ನು ಅಚ್ಚುಕಟ್ಟಾಗಿ ತೆರೆ ಮೇಲೆ ತರೋದಕ್ಕೆ ಸಾಕಷ್ಟು ಕಸರತ್ನ ಮಾಡಿದ್ದಾರೆ. ಅದನ್ನು ನೀವು ತೆರೆ ಮೇಲೆ ನೋಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ತಮ್ಮೆಲ್ಲರ ಸಹಕಾರ ಇಂದಿನ ನನ್ನ ಸಿನಿಮಾಗೆ ಹೇಗಿತ್ತು ಹಾಗೆ ಈ ಸಿನಿಮಾಗೂ ಕೂಡ ತಮ್ಮೆಲ್ಲರ ಸಹಕಾರ ಇರಲಿ. ಒಂದು ಬೇರೆಯೇ ಒಂದು ಅಧ್ಯಾಯ ಬರೆಯುತ್ತೆ ಈ ಸಿನಿಮಾ ಅನ್ನೋ ಒಂದು ಅಭಿಪ್ರಾಯ ನಂದು. ಯಾಕೆ ಅಂತಂದರೆ ಮೂಲತಃ ಕಥೆಯ ತಿರುಳು ಬುದ್ಧಿ ಉತ್ತರ ಕರ್ನಾಟಕದ್ದು. ಅಲ್ಲಿಯ ಒಂದು ಮಣ್ಣಿನ ಸೊಗಡನ್ನು ಭಾಳ ಅಚ್ಚುಕಟ್ಟಾಗಿ ಹೇಳೋ ಒಂದು ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕರು. ಜೊತೆಗೆ ರಮೇಶ್ ಅಣ್ಣವರ ಕತ್ತಿಯ ಹರಿತವಾದಂಥ ಸಂಭಾಷಣೆ ಏನಿದೆ ಅದಕ್ಕಿನ್ನ ಪೂರಕವಾಗಿದೆ ನಮಗೆ. ಏಪ್ರಿಲ್ 10ಕ್ಕೆ ಚಿತ್ರ ತೆರೆಗೆ ಬರ್ತಾ ಇದೆ. ತಮ್ಮೆಲ್ಲರ ಪ್ರೋತ್ಸಾಹದಿಂದ ಚಿತ್ರ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೇಳ್ಕೊತೀನಿ. ಧನ್ಯವಾದಗಳು. ನೀವು ನಿಮ್ಮೆಲ್ರಿಗೂ ಸ್ವಾಗತ. ನಾನು ಆಲ್ರೆಡಿ ಮಾತಾಡಿದ್ದೀನಿ. ಈಗ ರಿಲೀಸ್ ಹತ್ತಿರಕ್ಕೆ ಬರ್ತಾ ಇರೋದೇನಪ್ಪ ಅಂತಂದರೆ, ಬಹಳಷ್ಟು ಜನ ಅಂದರೆ ಈ ಸಿನಿಮಾ ಟ್ರೈಲರ್ ನೋಡಿ ಫಸ್ಟ್ ನೋಡಿದ ತಕ್ಷಣ ಎಲ್ಲರೂ ಏನೇನು ಹೇಳಿದ್ರು, ತುಂಬ ವೈಲೆಂಟ್ ಆಗಿದೆ. ನಮಗೆ ಭಾಳಷ್ಟು ಜನ ಕೂತ್ಕೊಂಡಾಗ ಹೇಳಿದ್ರು, ಸರ್ ಸ್ವಲ್ಪ ಜನ ನಿಮ್ಮ ಬಗ್ಗೆ ಅಂದರು. ನಾನು ರವಿ ಓಪನ್ ಆಗಿ ಹೇಳ್ತೀವಿ, ಸ್ವಲ್ಪ ಜನ ಅಲ್ಲ ಸರ್, ಎಲ್ಲರೂ ಬೈದಿದ್ದಾರೆ ನಮಗೆ ಈ ಟ್ರೈಲರ್ ನೋಡಿ. ಬಟ್ 2 ನಿಮಿಷದ ಟ್ರೈಲರ್ನ ನೋಡಿ 2 ಗಂಟೆ ಸಿನಿಮಾನ ಜಡ್ಜ್ ಮಾಡೋದು ತುಂಬ ಕಷ್ಟ. ನಾವು ಏನಾದರೂ ಒಂದು ರಿಯಾಕ್ಟ್ ಆಗಲಿ ಅಂತಲೇ ಆ ಟ್ರೈಲರ್ನ ಬಿಟ್ಟಿದ್ದು. ಎಲ್ಲರೂ ಬಹಳ ಹೇಳ್ತಾ ಇದ್ದಾರೆ ವೈಲೆನ್ಸ್ ಜಾಸ್ತಿ ಅನ್ನೋದನ್ನು. ಖಂಡಿತ ಒಂದು ಸೇಯಿಂಗ್ ಇದೆ ಅಷ್ಟೆ, ನಿಮ್ಗೇನಾದ್ರು ಶಾಂತಿ ಬೇಕು ಅಂತಂದರೆ ಒಂದು ಕ್ರಾಂತಿ ಆಗಲೇಬೇಕು ಅಂತ. ಆ ತಿರುಳು ಈ ಕಥೆಯಲ್ಲಿದೆ. ಎಲ್ಲರೂ ಶಾಂತಿಯಾಗಿರ್ತೀವಿ, ನಮ್ಮ ಪಾಡಿಗೆ ನಾವಿರ್ತೀವಿ. ಯಾರ್ದೋ ಒಂದು ಸೇಡೋ ಅಥವಾ ಒಂದು ಯಾವುದೋ ಒಂದು ಕ್ಷಣಿಕದ ಕೋಪ ಒಂದು ಇನ್ಸಿಡೆಂಟ್ ಲೀಡ್ ಆದರೆ ಅದು ಎಲ್ಲಿಂದ ಹೇಗೆ ಹರ್ಕೊಂಡು ಹೋಗುತ್ತೆ ಅನ್ನೋದು ಈ ಕತೆ. ಅದನ್ನು ಸಿನಿಮಾ ನೋಡಿದಾಗ ಬಹುಶಃ ಇವತ್ತು ನಮ್ಮನ್ನು ಯಾರ್ಯಾರು ಬೈತಾ ಇದ್ದಾರೆ ಅವರು ನಾಳೆ ಸಿನಿಮಾ ನೋಡಿದಾಗ ಇದು ಮಾಡಿರೋದ್ರಲ್ಲಿ ಅರ್ಥ ಇದೆ, ನ್ಯಾಯ ಇದೆ ಅಂತ ಅಂತಾರೆ. ಈಗ ತಾನೇ ಬಾಬು ಸರ್ ಒಂದು ಮಾತು ಹೇಳಿದ್ರು, ಬೇರೆ ಸಿನಿಮಾ ನೋಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅವ್ರಿಗೆ, ನಮ್ಮಲ್ಲಿ ಆದಾಗ ತುಂಬ ಕಮೆಂಟ್ಗಳು ಬರುತ್ತೆ ಅಂತ. ಅದು ಮೊದಲಿಂದ ಬಹುಶಃ ಈ ಮಾತನ್ನು ಬೇರೆ ಲ್ಯಾಂಗ್ವೇಜ್ ಅವರು ಹೇಳ್ತಾರೆ ಅಂತ ಅನಿಸುತ್ತೆ. ಎಲ್ರಿಗೂ ಅಷ್ಟೇ, ಒಂದೇ ಗಾದೆ ಹಿತ್ತಲ ಗಿಡ ಮದ್ದಲ್ಲ, ಅದು ನಮಗೂ ಅಷ್ಟೇ ಅವ್ರಿಗೂ ಅಷ್ಟೇ. ಸೊ ಹಾಗಾಗಿ ನಾವು ಯಾವುದೇ ಕಾಮೆಂಟ್ಗೆ ಅಥವಾ ಬೇರೆ ಯಾರೋ ನೆಗೆಟಿವ್ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತಂದರೆ ಅದು ಯಾವುದಕ್ಕೂ ಹೆದರ್ಕೊಂಡವರಲ್ಲ. ಬಿಕಾಸ್ ನಮಗೆ ನಮ್ಮ ಸಿನಿಮಾ ಮೇಲಿರೋ ನಂಬಿಕೆ, ಆ ನಂಬಿಕೆಗೆ ತುಂಬ ಸಾಥ್ ಕೊಟ್ಟಿದ್ದು ನಮಗೆ ಧೈರ್ಯ ಬಂದಿದ್ದು ಯಾವಾಗ ಅಂತ ಇಲ್ಲಿ ಪಕ್ಕದಲ್ಲಿ ಕೂತಿರೋ ಸಂಜೀವ್ ಸರ್ ಸಿನಿಮಾ ನೋಡಿದಾಗ. ಬಿಕಾಸ್ ನಾವೆಲ್ಲರೂ ಸಿನಿಮಾ ನೋಡಿದ್ದೀವಿ, ನಮ್ಮ ಸಿನಿಮಾ ನಮಗೆ ದೊಡ್ಡದು, ಈ ಥರದ್ದು ಭಾಳಷ್ಟು ಇರ್ತೀವಿ ಅಷ್ಟೇ. ಸಂಜೀವ್ ಸಾರು ಆ ಸಿನಿಮಾನ ಒಂದು ಫ್ರೇಮು ಗೊತ್ತಿರಲಿಲ್ಲ, ಅವ್ರು ನೋಡಿದ್ದು. ಫಸ್ಟ್ ನೋಡಿದ್ದು ಚಂದನ್ ಸುರೇಶ್ ಸರ್ ಬಂದು ಹೇಳಿದ್ದು ಒಂದೇ ಮಾತು, ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲ ಹೊಸಬ್ರು ಮಾಡಿರುವಂಥದ್ದು, ಪ್ರತಿಯೊಂದು ಪಾತ್ರನೂ ಎದ್ದು ಕಾಣುತ್ತೆ, ಬಟ್ ವೈಲೆನ್ಸ್ ಇದೆ ಅಂತಂದರು. ಅದು ಫ್ರ್ಯಾಂಕ್ ಒಪಿನಿಯನ್ ಅವ್ರ ಬಾಯಲ್ಲಿ ಬಂದಿದ್ದು. ಬಟ್ ಸಂಜೀವ್ ಸರ್ ಅಥವಾ ಅವ್ರ ಸಿನಿಮಾ ನೋಡಾದ್ಮೇಲೆ ರಿಯಾಕ್ಟ್ ಮಾಡಿದ್ದು ನಮಗೆ ತುಂಬ ಹೆಮ್ಮೆ ಅನಿಸಿದ್ದೇನಪ್ಪ ಅಂತಂದರೆ, ಅವ್ರು ಹೇಳಿದ್ದು 20 ವರ್ಷ ಆದಮೇಲೆ ನನಗೆ ಕೆ ವಿ ರಾಜು ನೆನಪು ಬರ್ತಾ ಇದ್ದಾರೆ ಅಂತ. ನಾನು ಅವತ್ತು ರವಿಗೆ ನಾನು ಅವತ್ತಿರಲಿಲ್ಲ ಸಿನಿಮಾ ನೋಡಿದಾಗ, ರವಿಗೆ ನಾನು ಒಂದು ಮಾತು ಹೇಳಿದೆ, ನಾವು ಅವರಿಬ್ಬರು ಶಿಷ್ಯರಾಗಿದ್ದಕ್ಕೆ ಸಾರ್ಥಕ ಆಯ್ತು ಇವತ್ತು ಅಂತಂದು. ಅಟ್ಲೀಸ್ಟ್ ಯಾರೋ ಒಬ್ರು 20 ವರ್ಷ ಆದಮೇಲೆ ನಮ್ಮ ಗುರುಗಳನ್ನ ನೆನೆಸ್ಕೊತಾ ಇದ್ದಾರೆ ಅಂತಂದರೆ ಬಹುಶಃ ಅವ್ರ ಮಟ್ಟಕ್ಕೆ ನಾವು ರೀಚ್ ಆಗಿ ಟ್ರೈ ಮಾಡ್ತಾ ಇದ್ದೀವಿ ಅಂದರೆ ಅವ್ರು ಶಿಷ್ಯರಾಗಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅಂದ್ಕೊಂಡು. ಇದೇ ಮಾತನ್ನು ಬಹುಶಃ ಇಲ್ಲಿರೋ ನೀವು ಅಥವಾ ಸಿನಿಮಾ ನೋಡಿದವರು ಖಂಡಿತ ಹೇಳ್ತಾರೆ ಅನ್ನೋ ಒಂದು ಧೈರ್ಯದಲ್ಲೇ ನಾವಿದ್ದೀವಿ. ಈಗ ನಿಧಾನವಾಗಿ ನಮ್ಮ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಶುರುವಾಗ್ತಾ ಇದೆ. ಒಂದೊಂದು ಫೋಟೋಸು ಒಂದೊಂದು ಕ್ಲಿಪ್ಪಿಂಗ್ಸ್ ಬರ್ತಾ ನೆಗೆಟಿವ್ ಆಗಿದ್ದ ಕಾಮೆಂಟ್ಸ್ಗಳೆಲ್ಲವೂ ಪಾಸಿಟಿವ್ ಆಗ್ತಾ ಇದೆ. ಇದಿದೆಯಾ ನಮಗೆ ಗೊತ್ತಿರಲಿಲ್ಲ ಅನ್ನೋ ಶುರು ಆಗ್ತಾ ಇದೆ. ಬಹುಶಃ ಇನ್ನೂ ನಮಗೆ ಏಪ್ರಿಲ್ 10ರವರೆಗೂ ಟೈಮ್ ಇದೆ.
ಈ ಕಾಮೆಂಟ್ಗಳು ನೋಡ್ತಾ ಇದ್ರೆ ನಾವೇನು ಮೊದಲು ಅಂದ್ಕೊಂಡಿದ್ವಿ 2 ಪಾರ್ಟ್ ಮಾಡಬೇಕು ಅಂತ ಏನು ಶೂಟ್ ಮಾಡಿದ್ವಿ ಈಗ ಆಲ್ರೆಡಿ 35-40 ನಿಮಿಷದ ಕಂಟೆಂಟು. ಸೊ 2ನೇ ಪಾರ್ಟ್ ಮಾಡೋಕ್ಕಂತೂ ನಾವು ರೆಡಿ ಆಗಿದ್ದೀವಿ. ಸೆಕೆಂಡ್ ಪಾರ್ಟ್ ರೆಡಿ ಆಗೋದಕ್ಕೆ ನಾವು ಆಲ್ರೆಡಿ ಪ್ಲಾನಿಂಗ್ ನಡೀತಾ ಇದ್ವಿ. ನಮಗೊಂದು ಧೈರ್ಯ ಸಿಕ್ಕಿದೆ ಈ ರಿಯಾಕ್ಷನ್ಸ್ ನೋಡಿ. ಪಾರ್ಟ್ 2 ಖಂಡಿತ ಬರುತ್ತೆ. ಬಟ್ ಒಂದು, ಈ ಸಿನಿಮಾನ ರವಿ ಹೇಳೋದಾಗೆ ಕಷ್ಟಪಟ್ಟು ಮಾಡಿದ್ದು ನಿಜ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಿಕಾಸ್ ಅವನು ರೆಗ್ಯುಲರ್ ಪ್ರೊಡ್ಯೂಸರ್ ಅಲ್ಲ, ಅವನಲ್ಲಿದ್ದಿದ್ದು ಏನೇನೋ ಒಂದು ಸೆಟ್ನ ಅವನ ತಂಡದಲ್ಲಿದ್ದಾಗ ಎಲ್ಲವನ್ನು ಸೇರಿ ಮಾಡ್ಕೊಂಡು ಮಾಡಿರೋಂಥ ಸಿನಿಮಾ. ಪ್ರತಿ ಸಲ ಕಷ್ಟ ಹೇಳ್ಕೊತಾ ಇದ್ದ, ಬಟ್ ಈ ಸಲ ನಮ್ಮ ಮಾಧ್ಯಮ ಮಿತ್ರರು ಹೇಳ್ಬಿಟ್ಟಿದ್ದಾರೆ, ನೀನು ಕಷ್ಟ ಹೇಳ್ಕೊಬೇಡ, ಬರೀ ಸಿನಿಮಾ ಬಗ್ಗೆ ಮಾತಾಡು ಅಂತ. ಸೊ ಸಿನಿಮಾ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ಅವ್ರ ಬಾಯಲ್ಲಿ ಕೇಳೋಕ್ಕೆ ನಾವು ಕಾಯ್ತಾ ಇದ್ದೀವಿ. ಖಂಡಿತ ಈ ಸಿನಿಮಾ ನಮಗೆಲ್ರಿಗೂ ಚೆನ್ನಾಗಿ ಆಗುತ್ತೆ, ನಿಮ್ಮಿಂದನೂ ಪ್ರೋತ್ಸಾಹ ಸಿಗುತ್ತೆ. ಅದು ಮಾರಲಿ ಆಗಿರ್ಬೋದು, ಮಾನಿಟರಿಲಿ ಆಗಿರ್ಬೋದು. ನಾವು ಸೆಕೆಂಡ್ ಪಾರ್ಟ್ ರೆಡಿ ಆಗ್ತಾ ಇದ್ದೀವಿ, ಸೆಕೆಂಡ್ ಪಾರ್ಟಿಗೆ ಬಂದೇ ಬರ್ತೀವಿ. ಅವತ್ತು ಕೂಡ ನೀವು ಬೆನ್ನು ತಟ್ತೀರಾ ಅನ್ನೋ ನಂಬಿಕೆಯಲ್ಲಿ ನಾನು ಇವತ್ತು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನನಗೆ ಪಾತ್ರದ ಹೆಸರು ಬಂಗಾರಪ್ಪ ಬೋಸರಾಜ ಅಂತ, ಒಬ್ಬ ಮಿನಿಸ್ಟ್ರು. ಅದರಲ್ಲಿ ಫಸ್ಟ್ ಪಾರ್ಟಲ್ಲಿ ನನ್ನ ಪ್ರೊಫೆಷ್ನಲ್ ಏನಿದೆ ಅದನ್ನು ಮಾತ್ರ ಹೇಳಿದ್ದಾರೆ. ನನ್ನ ಪರ್ಸನಲ್ ಲೈಫ್ ಇಲ್ಲ, ಪ್ರೈವೇಟ್ ಲೈಫ್ ಯಾವುದು ತೋರಿಸಿಲ್ಲ, ಪ್ರೊಫೆಷನಲ್ ಲೈಫ್ ಮಾತ್ರ ತೋರಿಸಿದ್ದಾರೆ. ಅವಕಾಶಕ್ಕಾಗಿ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ, ಮಿನಿಸ್ಟ್ರಿ ಆಗಿದೆ. ಅಲ್ಲಲ್ಲ, ಈಗ ಕ್ಯಾರೆಕ್ಟರ್ದು ಪರ್ಸನಲ್ ಲೈಫ್ ಇದೆಯಲ್ಲ, ಅದಿರಲ್ಲ ಸಿನಿಮಾದಲ್ಲಿ. ಪ್ರೈವೇಟ್ ಲೈಫ್ ಇರಲ್ಲ, ಪ್ರೊಫೆಷನಲ್ ಲೈಫ್ ಬಗ್ಗೆ ಒಂದು ಗ್ಲಿಮ್ಸ್ ಇರುತ್ತೆ ಅಷ್ಟೇ. ಪಾತ್ರದ CD ರಮೇಶ್ ಸರ್ ರಿಲೀಸ್ ಮಾಡ್ತಾರಂತೆ. ಯಾರು ನಾನು? ಇಲ್ಲ, ನಾನು ಇದು ಡಬ್ಬಿಂಗ್ ಹೋದಾಗ ಒಂದಷ್ಟು ತೋರಿಸಿದ್ರು ಸರ್. ಅದರಲ್ಲಿ ಸಂತೋಷ್ ಶಿಶುನಾಳ ಶರೀಫರ ಇದನ್ನು ಗೀತೆಗಳನ್ನು ತುಂಬ ಚೆನ್ನಾಗಿ ಅಳವಡಿಕೆ ಮಾಡಿದ್ದಾರೆ. ಆ ಸಂದರ್ಭಕ್ಕೆ ತಕ್ಕದಾಗಿ ಒಂದಷ್ಟು ರೀಲ್ ನೋಡಿದಾಗ ತುಂಬ ಖುಷಿ ಆಯಿತು. ಅದು ಸಾಕಷ್ಟು ಸನ್ನಿವೇಶಗಳಿಗೆ ಅಳವಡಿಸಿದ್ದಾರೆ. ಅದನ್ನು ಬಿಟ್ಟುಗಳಿದೆ, ಅದು ಸರ್ ಎಲ್ಲ ಡೀಟೇಲ್ ಆಗಿ ಹೇಳ್ತಾರೆ. ಮಾಡಿ ಒಂದಷ್ಟು ಬಳವಳ್ದು ಎಲ್ಲವನ್ನು ಆದಮೇಲೆ, ಇನ್ಫ್ಯಾಕ್ಟ್ ಫಾರ್ ದ ಫಸ್ಟ್ ಟೈಮ್ ಸಿನಿಮಾನ ನೋಡಿದ್ದು ದಟ್ ವಾಸ್ ಒನ್ ಆ್ಯಂಡ್ ಓನ್ಲಿ ಚಂದನ್ ಸರ್ ಮತ್ತು ಅವ್ರ ಮಗ ಇಬ್ಬರು ನೋಡ್ತಾರೆ. ರಾತ್ರಿ 7 ಗಂಟೆಗೆ ಹೊರಗೆ ಬಂದು ಬೆನ್ನು ತಟ್ಟಿ ಸಿನಿಮಾ ಚೆನ್ನಾಗಿದೆ, ಆದರೆ ಇಲ್ಲಿ ಆಗಿರೋ ವಿಷಯ ಏನು ಅಂದರೆ ಎಲ್ಲರೂ ಹೊಸಬರೇ ಇದ್ದಾರೆ. ಸೊ ಸ್ಕ್ರೀನಲ್ಲಿ, ಅದರಲ್ಲೂ ಕನ್ನಡ ಮತ್ತು ಕರ್ನಾಟಕ, ಈ ಆಡಿಯನ್ಸ್ ಕೇಳೋದೇನು ಅಂತಂದರೆ ಹೀರೋ ಯಾರು, ಹೀರೋಯಿನ್ ಯಾರು, ಇದನ್ನೆಲ್ಲ ಕೇಳ್ತಾರೆ. ಅದರಲ್ಲಿ ಒಂದು ಕಡೆ ನನಗೆ ಬೇಸರ ಆಯಿತು. ಎರಡನೇದೇನು ಅಂತಂದರೆ ವೈಲೆನ್ಸನ್ನು ತುಂಬ ವೈಭವೀಕರಿಸಿದ್ದೀರಾ ಅಂತ ಅಂದರು. ನಾನು ಕೇಳಿದ್ದು ಒಂದೇ, ಸಿನಿಮಾ ನಿಮಗೆ ಡೈಜೆಸ್ಟ್ ಆಯಿತಾ, ಸಿನಿಮಾ ನಿಮಗೆ ಇಷ್ಟ ಆಯಿತಾ? ಓ ಚೋಡೋ ರವಿ ಬಾಯಿ ಓ ಬಹುತ್ ಅಚ್ಚಾ ಹೈ ಅಂತ ಅಂದರು. ಆ ಖುಷಿ ಅವ್ರ ಮುಖದಲ್ಲಿ ನೋಡಾದ್ಮೇಲೆ ಅವ್ರ ಹತ್ರ ನಾನು ಕೇಳಿಕೊಂಡೆ, ನನ್ನ ಈ ಸಿನಿಮಾವನ್ನು ಹೇಗಾರು ಮಾಡಿ ಪರದೆ ಮೇಲೆ ಬರಲಿಕ್ಕೆ ನಂಗೆ ಸಹಾಯ ಮಾಡಿಕೊಡ್ತೀರಾ ಅಂತ ಕೇಳಿಕೊಂಡೆ. ಅಲ್ಲಿಂದ ಇಲ್ಲಿವರೆಗೂ ಒಂದು 6 ತಿಂಗಳ ಕಾಲ ನಮ್ಮ ಈ ಹೋರಾಟ, ಸೆಣಸಾಟ ಎಲ್ಲವೂ ನಡ್ಕೊಂಡ್ಬಂದಿದೆ. ನನ್ನ ಮತ್ತು ಚಂದನ್ ಸರ್ ಮಧ್ಯೆ ಇದ್ದಂತಹ ಒಂದು ಸಂಬಂಧ ಏನು ಅಂತಂದರೆ 97ರಲ್ಲಿ ಬಿಡುಗಡೆ ಆದಂತಹ ಒಂದು ಪೊಲೀಸ್ ಸ್ಟೋರಿ ಅನ್ನೋ ಒಂದು ಸಿನಿಮಾ. ಆ ಸಿನಿಮಾವನ್ನು ಚಂದನ್ ಸರೇ ರಿಲೀಸ್ ಮಾಡಿಕೊಟ್ಟಿದ್ದು. ಆವಾಗ ನಾನು ನೋಡಿದಂತಹ ಚಂದನ್ ಸರ್. ಅದಾದಮೇಲೆ ಪ್ರಾಯಶಃ ಒಂದು 30 ವರ್ಷ ಆದಮೇಲೆ ನನ್ನನ್ನು ಆ ಒಂದು ಬಾಗಿಲಿಗೆ ಕರ್ಕೊಂಡು ಹೋಗಿಬಿಟ್ಟಿದ್ದು ಯಾರು ಅಂತಂದರೆ ದಟ್ ವಾಸ್ ಬಾಬು ಸರ್ ಹತ್ರ ನಾನು ಕೇಳಿಕೊಂಡೆ ಏನು ಮಾಡ್ಬೋದು. ಯಾಕೆ ಅಂತಂದರೆ ನಾವು ಹೊಸದಾಗಿ ಬಂದಿದ್ದೇವೆ, ಹೊಸದಾಗಿ ಅಂಬೆಗಾಲಿಟ್ಟು ಈಗ ಈ ಪ್ರೊಡಕ್ಷನ್ ಅನ್ನೋದೇನಂತಾರೆ ಅದಕ್ಕೆ ಬಂದಿರಬೇಕಾದ್ರೆ ಏನು ಮಾಡಬೇಕು. ಯಾಕೆ ಅಂತಂದರೆ ಯಾವಾಗ ಏನಂದರೆ ಬಾಬು ಸರ್ ಅನ್ನೋ ಒಂದು ಜೀವ ಏನು ಅಂತಂದರೆ ಯಾರೇ ಬರಲಿ, ಏನೇ ಮಾಡಲಿ, ಅವ್ರು ಎಂಥವರೇ ಆಗಿರಲಿ, ಅವ್ರಿಗೊಂದು ಒಳ್ಳೆಯ ದಾರಿಯನ್ನು ತೋರಿಸ್ಕೊಡುವಂತಹ ಒಂದು ಸಹೃದಯ ನಿರ್ಮಾಪಕ. ಸೊ ಫಸ್ಟು ನಾನು ಅವರು ಚಂದನ್ ಸರ್ಗೆ ತೋರಿಸಿದ ನಂತರನೇ ಮಾರನೇ ದಿವಸ ನಾನು ಬಾಬು ಸರ್ ಹತ್ರ ಹೋಗಿದ ತಕ್ಷಣ ಹೀಗಿದೆ, ನನಗೇನಾದ್ರು ಒಂದು ಮಾತನ್ನು ಹೇಳ್ಬೋದಾ, ಚಂದನ್ ಸರ್ಗೆ ತೋರಿಸಿದೆಯಮ್ಮ, ತೋರಿಸು ಅಂತ ಹೇಳಿದ್ದು ಅವರೇ, ತೋರಿಸಿದೆಯಮ್ಮ ಆಮೇಲೆ ತೋರಿಸ್ದೆ ಅಂತಂದೆ. ಅದಾದಮೇಲೆ ಅವರು ಮಾತಾಡಿ ಒಂದು ಹಂತದವರೆಗೂ ಎಲ್ಲವನ್ನು ತರ್ತಿರ್ಬೇಕಾದ್ರೇ ನನಗೆ ಸಂಜೀವ್ ಸರ್ ಅವರ ಪರಿಚಯ ಆಗುತ್ತೆ. ಅದು ಕೂಡ ನನಗೆ ಮಾಡಿಕೊಟ್ಟಿದ್ದು ಬಾಬು ಸರ್. ಅವ್ರು ಹೇಳಿದ್ದೇನು ಅಂತಂದರೆ ಎಲ್ಲರೂ ವೈಲೆನ್ಸ್ ಅಂತ ಇದ್ದಾರೆ, ಒಂದು ಸತಿ ನಿನ್ನ ಸಿನಿಮಾವನ್ನು ಇವ್ರಿಗೆ ತೋರಿಸು, ಅವರು ತುಂಬಾ ಅನುಭವಿ, ಅವರು ಸಿನಿಮಾವನ್ನು ಒಂದ್ಸರಿ ನೋಡಲಿ ಅಂದಾಗ ಪ್ರೊಜೆಕ್ಷನ್ ರೂಮಲ್ಲೋ ಅಲ್ಲೋ ಇಲ್ಲೋ ನಾನು ಎಲ್ಲೂ ತೋರಿಸ್ದೆ. ನಮ್ಮ ಒಂದು ಪೆನ್ ಡ್ರೈವಲ್ಲಿ ನಾನು ಇಡೀ ಸಿನಿಮಾವನ್ನು ಹಾಕ್ಕೊಂಡು ಹೋಗಿ ನಾನು ಸಂಜೀವ್ ಸರ್ ಮನೆಯಲ್ಲಿ ಬೆಳಗಿನ ಜಾವ 8 ಗಂಟೆ 8:15ಗೆ ಅಕ್ಕಿ ರೊಟ್ಟಿ ಕೊಟ್ಟರು, ಎಲ್ಲವೂ ಆಯಿತು, ಕಾಫಿ ಕುಡಿದ್ವಿ, ಎಲ್ಲವನ್ನು ಮಾಡಿ ಸಿನಿಮಾವನ್ನು ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ 10:00ವರೆಗೆ ನಾನು ಒಂದು ಮಗುವನ್ನು ನೋಡಿದೆ. ಮಗು ಅಂತಂದರೆ ಅವರಿಗೆ ಆ ಜೀವಕ್ಕೆ ಅಷ್ಟು ವೃದ್ಧಾಪ್ಯದಲ್ಲಿದ್ದರೂ ಕೂಡ ಎಲ್ಲವೂ ಆಗಿದ್ರೂ ಕೂಡ ಎದ್ದು ನಿಂತು ಚಪ್ಪಾಳೆ ತಟ್ಟಿ
ಆಫ್ಟರ್ 20 years ಐ ಸಾ ಕೆ ವಿ ರಾಜು ಆನ್ ಸ್ಕ್ರೀನ್ ಅಂತಂದರು. ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಲ್ಲೋ ಬಂದು ತಿರುಗ ಗುರುಗಳು ಕನೆಕ್ಟ್ ಆದ್ರಲ್ಲ ಅಂತ ಅಂದ್ಬಿಟ್ಟು, ನಿಜನಾ ಸರ್, ಆರ್ ಯು ಹ್ಯಾಪಿ ಸರ್ ಅಂತಂದೆ. ನೋ ರವಿ, ಎಲ್ಲೂ ಕೂಡ ನೀನು ಒಂದು ಕಡೆ ಬ್ರೀತ್ ಮಾಡೋಕ್ಕೂ ಒಂದು ಸಣ್ಣ ಕಣ್ಣು ಒಂದ್ಸಲಿ ಆ ಮಿಡ್ಕಕ್ಕೆ ಕೂಡ ನೀನು ಅವಕಾಶ ಕೊಟ್ಟಿಲ್ಲ. ಸಿನಿಮಾನ ಹಾಗೆ ಕರ್ಕೊಂಡೋಗಿದ್ಯಾ, ತುಂಬ ಜೋರವಾಗಿದೆಪ್ಪ ಅಂತಂದರು. ಈಗ ನಾನು ಕೇಳೋದೇನು ಅಂತಂದರೆ, ಆ ಒಂದು ಇದರಲ್ಲಿ ಇದ್ದಂತಹ ಆ ವ್ಯಕ್ತಿಗೂ ಕೂಡ ಆ ಸಿನಿಮಾ ಎಲ್ಲೋ ಒಂದು ಎಮೋಷ್ನಲ್ ಕಂಟೆಂಟ್ ಆಗಿ ಎಲ್ಲೋ ಒಂದು ಕ್ಲೈಮ್ಯಾಕ್ಸಲ್ಲಿ ಹೋಗಿ ಟಚ್ ಮಾಡಿದೆ ಅಂತಂದರೆ, ಖಂಡಿತವಾಗ್ಲೂ ಅಲ್ಲಿ ನಾನು ಹೊರಗಡೆ ಬಂದು ಬಾಬು ಸರ್ಗೆ ಫೋನ್ ಮಾಡ್ತೀನಿ, ಅಣ್ಣ ಅವ್ರ ಪಿಕ್ಚರ್ ನೋಡಿದ್ರು, ತುಂಬ ಖುಷಿಪಟ್ಟರು. ಬಟ್ ಏನಾಗುತ್ತೆ, ಕೆಲವ್ರು ಏನು ಅಂದರೆ ನಮ್ಮ ಮುಂದೆ ಒಂಥರ ನಗ್ನಗ್ತಾ ಮಾತಾಡ್ತಾರೆ, ಹಿಂದ್ಗಡೆ ಒಂಥರ ಬೇರೆ ಥರ ಮಾತಾಡಿರ್ತಾರೆ. ದಯವಿಟ್ಟು ಒಂದು ಸರಿ ನೀವು ಸಾರ್ ಹತ್ರ ಮಾತಾಡ್ತೀರಾ, ಅವ್ರಿಗೇನು ಅನಿಸುತ್ತೆ ಅಂತ ನೀವು ಕೇಳ್ತೀರಾ ಅಂದಾಗ ಹಿ ಹ್ಯಾಸ್ ಗಿವನ್ ದ ಸೇಮ್ ಆನ್ಸರ್. ಬಾಬು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ, ತುಂಬ ಖುಷಿಪಟ್ಟೆ ನಾನು. ಕೆ ವಿ ರಾಜನ್ ನೋಡ್ದಂಗೆ ಆಯ್ತಪ್ಪ, ತುಂಬ ಖುಷಿಪಟ್ಟೆ, ಚೆನ್ನಾಗಿದೆ ಬಾಬು, ಈಗ ಎಲ್ಲಿವರೆಗೂ ತೊಗೊಂಡೋಗ್ತಾ ಇದ್ದೀರಾ ಈ ಸಿನಿಮಾನ ಅಂದಾಗ, ಆಗ ಬಾಬು ಸರ್ ಸ್ವಲ್ಪ ಧೈರ್ಯ ಮಾಡಿ ಅದನ್ನು ಚಂದನ್ ಸರ್ಗೆ ಹೇಳಿ, ನೀವೊಬ್ಬರೇ ಅಲ್ಲ ಇನ್ನೊಂದಿಬ್ಬರು ನೋಡಿದ್ದಾರೆ, ಎಲ್ಲರೂ ಖುಷಿ ಪಟ್ಟಿದ್ದಾರೆ, ಎಲ್ಲರೂ ಕೈ ಜೋಡಿಸಿ ಇದನ್ನು ಮುಂದಕ್ಕೆ ತೊಗೊಳೋಣ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಒಂದಷ್ಟು ವಿಷಯಗಳನ್ನೆಲ್ಲ ಮುಗಿಸ್ಕೊಂಡು, ತದನಂತರ ಆ್ಯಸ್ ಇಟ್ ಈಸ್ ಇಡೀ ಟೀಮ್ ನಮ್ಮ ಹಿಂದೆ ನಿಂತಿದೆ. ಆ ಕಡೆಯಿಂದ ಎಡಭಾಗದಿಂದ ಹಿಡಿದು ಬಲಭಾಗದ ತುದಿಯವರೆಗೂ, ಸಾಲದ್ದಕ್ಕೆ ದೂರದಲ್ಲಿರೋ ಎಲ್ಲೋ ಪ್ರವೀಣ್ ಅನ್ನೋರು, ಕೋಟೆ ಪ್ರಭಾಕರನ್ನವರು ಎಲ್ಲರೂ ಕೈ ಜೋಡಿಸಿದ್ರು. ಕೈ ಜೋಡಿಸಿದ ನಂತರ ಇವತ್ತು ಹಂತವಾಗಿ ಆಗೋಗ್ತದೆ. 25ನೇ ತಾರೀಕು ಶುರು ಮಾಡಿದ್ವಿ ನಮ್ಮ ಪಬ್ಲಿಸಿಟಿ ಕೆಲಸ. ಇವತ್ತು ಆಲ್ರೆಡಿ 28ಕ್ಕೆ ಬಂದ್ಬಿಟ್ವಿ. 3 ದಿವಸ ಮುಗ್ದೋಯ್ತು, ಇನ್ನು ಮುಗ್ದೋದ್ರೆ 8ಕ್ಕೆ ಬರುತ್ತೆ. 8 ಆಗಿದ ತಕ್ಷಣ ಸಿನಿಮಾ ರಿಲೀಸ್ ಆಗೋಗುತ್ತೆ. ಅದೊಂದು ಇತಿಹಾಸ ಆಗುತ್ತೆ. ಬಟ್ ಖುಷಿ ಏನು ಅಂತಂದರೆ, ಸಮ್ವೇರ್ ವಿ ಆರ್ ಗೆಟಿಂಗ್ ಕ್ಲೋಸರ್. ಎಷ್ಟು ಹತ್ತಿರ ಬರ್ತಾ ಇದ್ದೀವೋ ಅಷ್ಟು ನಾವು ಒಂಥರ ಎಲ್ಲರ ಮುಖದ ಮೇಲೆ ಒಂದು ನಗು ಇದೆ. ಆ ಒಂದು ದುಗುಡ ಅದು ತುಂಬ ದೂರದಲ್ಲಿ ಬಿಸಾಕಿದ್ದೇವೆ. ಯಾಕೆಂತಂದರೆ ಫಸ್ಟು ನಾವು ಸಿನಿಮಾ ನೋಡಿದಾಗ ನಮಗೊಂದು ಖುಷಿ ಇರುತ್ತೆ, ಬಟ್ ನೋಡ್ತಾ ಬೇರೆಯವರು ಅದನ್ನು ಆಶೀರ್ವಾದ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ನಾನು ನನ್ನ ನಿರ್ದೇಶಕರಾದಂತಹ ನನ್ನ ಗುರುಗಳಾದಂತಹ ನಾಗಣ್ಣ ಸರ್ನ ಕೂಡ ನಾನು ವೇದಿಕೆ ಮೇಲೆ ಬರ್ಮಾಡ್ಕೋತೀನಿ. ಬನ್ನಿ ಡೈರೆಕ್ಟರ್ ಸರ್, ಪ್ಲೀಸ್ ಆದಂತಹ ಒಂದಷ್ಟು ಕಮರ್ಷಿಯಲ್ ಸಿನಿಮಾಸ್ಗಳನ್ನ ಕೊಟ್ಟು ಸಕ್ಸಸ್ ಕೊಟ್ಟಂತಹ ನಿರ್ದೇಶಕರು, ಅವರು ಕೂಡ ನೋಡಲಿ ಅಂತ ಹೇಳಿ ದಯವಿಟ್ಟು ನೀವು ಬನ್ನಿ ಅಂತ ಹೇಳಿ ಸಂಜೀವ್ ಸರ್ ಮನೇಲಿ ಅವತ್ತು ನಾನು, ಸಂಜೀವ್ ಸರ್ ಮತ್ತು ನಾಗಣ್ಣ ಸರ್ ಎಲ್ಲ ನೋಡಿದ್ವಿ. ನಾಗಣ್ಣ ಸರ್ ಒಂದೆರಡು ಮಾತುಗಳನ್ನ ಆಡಿದ್ಮೇಲೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಕೆಲಸದ ಒತ್ತಡ ಇರುತ್ತೆ, ಗೊತ್ತಿರುತ್ತೆ ತಮಗೆಲ್ಲ. ಯೂಶ್ವಲಾಗಿ ಹೇಳೋದು ಟ್ರಾಫಿಕ್ ಪ್ರಾಬ್ಲಮ್ಮು ಅಂತ ಹೇಳ್ತೀವಿ. ಇವತ್ತಿನ ದಿವಸ ಈಗ ರಿಲೀಸಿಗೆ ರೆಡಿ ಆಗಿದೆ, ಏಪ್ರಿಲ್ 10ಕ್ಕೆ ಗ್ಯಾಂಗ್ಸ್ ಆಫ್ UK ಅಂತ. ಸೊ ಈ ರವಿ ಶ್ರೀವತ್ಸ ಅಂದ ತಕ್ಷಣ ಮಂಜಣ್ಣ ವೆಲ್ಕಮ್, ಮಂಜಣ್ಣ ಬನ್ನಿ. ಪ್ರೊಡ್ಯೂಸರ್ ಕಮ್ ಡಿಸ್ಟ್ರಿಬ್ಯೂಟರ್ ರೈಟ್ ಟು ಲೆಫ್ಟಲ್ಲಿ ಇಬ್ಬರು ಇಲ್ಲಿದ್ದಾರೆ, ಪ್ಲಸ್ ಎಕ್ಸಿಬಿಟ್ರ್ ಬೇರೆ ಎಲ್ಲ ಸಾಥ್ ಕೊಡೋದಿದೆಯಲ್ಲ, ಭಾಳ ಕಷ್ಟ. ಇವತ್ತಿನ ದಿವಸ ಸಿನಿಮಾ ಮಾಡೋದು ಎಷ್ಟು ಇದಿದೆಯೋ, ರಿಲೀಸ್ ಮಾಡೋದು 4ರಷ್ಟು ಅಲ್ಲ 10ರಷ್ಟು ಕಷ್ಟ ಇದೆ. ಆ ಕಷ್ಟದಲ್ಲಿ ಕೈ ಹಿಡಿಯೋದಿದೆಯಲ್ಲ, ಅದು ನಿಜವಾಗ್ಲೂ ಭಾಳ ಸಂತೋಷದ ವಿಷಯ. ಇವತ್ತು ರವಿ ಜೊತೆ ಇದ್ದಾರೆ. ಯಾಕಂದರೆ ರವಿ ನನ್ನ ಜೊತೆ ಕೆಲಸ ಮಾಡಿ, ಅವ್ರ ತಂದೆಯವರು ನನ್ನ ಜೊತೆ ಕೆಲಸ ಮಾಡಿ ಎಲ್ಲ ಇವತ್ತಿನ ದಿವಸ ಒಬ್ಬ ನಿರ್ಮಾಪಕನಾಗಿ ನಿಮ್ಮ ಮುಂದೆ ಬಂದಿದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆಯ ಬೆಳವಣಿಗೆ ಅದು. ಯಾಕಂದರೆ ಒಬ್ಬ ಡೈರೆಕ್ಟ್ರು ಸಿನಿಮಾ ಮಾಡೋದಿದೆಯಲ್ಲ ಭಾಳ ಕಷ್ಟ. ಯಾವತ್ತಿದ್ರು ನಿರ್ಮಾಪಕನ ಜೊತೆ ಸೇರಿಕೊಂಡು ನನಗೆ ಇದು ಬೇಕು ಅದು ಬೇಕು ಅಂತೆಲ್ಲ ಹೇಳ್ಕೊಂಡು ಕಥೆಯನ್ನು ಮಾಡಿಕೊಂಡು ಸಿನಿಮಾ ಮಾಡೋದು ಅದು ಬೇರೆ ರೀತಿ. ಆದರೆ ತಾನೇ ನಿರ್ಮಾಪಕನಾಗಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಂದು ಟೀಮನ್ನು ಕಟ್ಕೊಂಡು ಅದನ್ನು ಸಿನಿಮಾ ಮಾಡೋದಿದೆಯಲ್ಲ ಭಾಳ ಕಷ್ಟ. ಅದಕ್ಕೆ ಅವ್ರ ಜೊತೆ ಇರ್ತಕ್ಕಂಥ ಟೀಮಲ್ಲಿ ಇರ್ತಕ್ಕಂಥ ಆರ್ಟಿಸ್ಟ್ಗಳಾಗಿರ್ಬೋದು, ಟೆಕ್ನಿಷಿಯನ್ಸ್ಗಳಾಗಿರೋದು ಎಲ್ಲರೂ ಅವ್ರ ಜೊತೆ ಸೇರಿಕೊಂಡು ಇದು ನನ್ನ ಸಿನಿಮಾ, ಇದು ನಮ್ಮ ಸಿನಿಮಾ ಅಂತ ಹೇಳಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಾನು ನೋಡಿದ್ದೀನಿ. ಅವ್ರ ಜೊತೆ ಟೀಮ್ ಜೊತೆ ಸೇರಿದಾಗ ಅಲ್ಲಿ 1-2 ಸಲ ಮಾತಾಡಿದಾಗ ರವಿಯವರು ಹೇಳ್ತಿದ್ರು, ಅವ್ರ ಫ್ರೆಂಡ್ಸ್ಗಳೆಲ್ಲ ಹೇಳ್ತಿದ್ರು, ಅಣ್ಣ ಭಾಳ ಕಷ್ಟಪಟ್ಟು ಮಾಡಿದಾರಣ್ಣ ನಮ್ಮ ಗುರುಗಳು ರವಿಯವರು ಅಂತೆಲ್ಲ ಹೇಳ್ತಿದ್ದಾರೆ ಅಂತ. ಆಮೇಲೆ ರವಿ ಶ್ರೀವತ್ಸ ಅಂದ ತಕ್ಷಣ ಕೊನೆಗೆ ಏನಾಗುತ್ತೆ ಅಂದರೆ, ಒಂದು ಸಿನಿಮಾ ಮಾಡಿದಾಗ ಸೆನ್ಸಾರ್ಗೆ ಬಂದಾಗ, ಸೆನ್ಸಾರ್ ಸರ್ಟಿಫಿಕೇಷನ್ಗೆ ಬಂದಾಗ ಏನು ಹೇಳ್ತಾರೆ, ವೈಲೆನ್ಸ್ ಇದೆ ಅಂತ ಹೇಳ್ತಾರೆ. ಸೊ ಆದರೆ ಏನು ಅಂತಂದರೆ ಇವತ್ತಿನ ದಿವಸ ವೈಲೆನ್ಸ್ ಅನ್ನೋದು ಕತೆಗೆ ಅನುಗುಣವಾಗಿ ಏನಿದೆಯೋ ಅದಿದೆ ಅಂತ. ಇವತ್ತಿನ ದಿವಸ ನಾವು ಬೇರೆ ಭಾಷೆ ಬಗ್ಗೆ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ, ಅದರಲ್ಲಿ ವೈಲೆನ್ಸ್ ಇದೆ, ಇದರಲ್ಲಿ ವೈಲೆನ್ಸ್ ಇದೆ ಅಂತ ಹೇಳ್ತೀವಿ. ಅದರಲ್ಲಿ ಹೆಚ್ಚು ವೈಲೆನ್ಸ್ಗಳಿರ್ತದೆ. ಸೊ ಕಮರ್ಷಿಯಲ್ ಸಿನಿಮಾ ಅಂತ ಅಂದಾಗ ವೈಲೆನ್ಸ್ ಅನ್ನು ಇರತಕ್ಕಂಥದ್ದೊಂದು ಕಾಮನ್ ಫ್ಯಾಕ್ಟ್. ಆದರೆ ಎಷ್ಟಿರಬೇಕು ಏನಿರಬೇಕು ಅನ್ನೋದು ಕೂಡ ಅದು ಆಡಿಯನ್ಸಿಗೆ ಬಿಟ್ಟ ವಿಷಯ ಅದು. ಆದರೆ ಇದನ್ನು ಅಚ್ಚುಕಟ್ಟಾಗಿ ಸಿನಿಮಾವನ್ನು ಮಾಡಿ ಆ ವೈಲೆನ್ಸ್ ಆಗಿರ್ಬೋದು ಏನು ಅನ್ನೋದನ್ನು ಇಲ್ಲದೆ ಅದನ್ನು ನೀಟಾಗಿ ಸೆನ್ಸಾರಿಂದ ಆಚೆ ತೊಗೊಂಬಂದು ಈ ಸಿನಿಮಾವನ್ನು ರವಿಯವರು ತೊಗೊಂಬಂದು ಅಲ್ಲೇ ಗೆದ್ದಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಆಲ್ರೆಡಿ ಆಸ್ ಒನ್ ಫ್ರಮ್ ದೈರ್ ಅಲ್ಲಿಂದನೇ ಗೆದ್ದಿದ್ದಾರೆ ಅವರು ರವಿಯವರು. ಈ ಸಿನಿಮಾವನ್ನು ಅವರು ಭಾಳ ಆಸೆಯಿಂದ, ಪ್ರೀತಿಯಿಂದ, ಭಾಳ ಶ್ರದ್ಧೆಯಿಂದ
ಒಂದು ಪ್ಯಾಷನ್ ಅಂತಾರಲ್ಲ, ಆ ಪ್ಯಾಷನ್ನ ಇಟ್ಕೊಂಡು ಅವ್ರು ಸಿನಿಮಾವನ್ನು ಮಾಡಿದ್ದಾರೆ. ನಾನು ಸಿನಿಮಾ ನೋಡಿದೆ. ಸಿನಿಮಾ ನೋಡಿದ್ಮೇಲೆ ನನಗೆ ಭಾಳ ಇಷ್ಟವಾಗಿದ್ದು ಕ್ಲೈಮ್ಯಾಕ್ಸ್ ನನಗೆ ಇಷ್ಟ ಆಗಿದ್ದು. ಕ್ಲೈಮ್ಯಾಕ್ಸಲ್ಲಿ ಯಾತಕ್ಕೆ ಆ ಒಂದು ಜೀವ ಕಾಯ್ತಾ ಇರುತ್ತೆ, ಆ ಜೀವದ ಆಸೆಯನ್ನು ತೀರಿಸ್ಕೊಳ್ಳೋದಕ್ಕೆ ಇರುವಂಥದ್ದು ಇದೆಯಲ್ಲ, ಆ ಕ್ಲೈಮ್ಯಾಕ್ಸು ಅಲ್ಲಿ ಪರ್ಫಾರ್ಮ್ ಮಾಡಿರ್ತಕ್ಕಂಥ ಆರ್ಟಿಸ್ಟ್ಗಳು ನಿಜವಾಗ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಅದನ್ನು ಎಡಿಟಿಂಗು ಅಷ್ಟೇ, ನೀವು ಎಡಿಟಿಂಗ್ ಪಾರ್ಟ್ ಇದೆಯಲ್ಲ, ಕಟಿಂಗ್ಸ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಅದನ್ನು ಈಸ್ ವೆರಿ ವೆಲ್ ಎಕ್ಸಿಕ್ಯೂಟೆಡ್. ಕ್ಯಾಮ್ರಾಮನ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು. ಅದನ್ನು ನಮ್ಮ ಸಂಜೀವಣ್ಣ ಹೇಳ್ದಂಗೆ ಕೆ ವಿ ರಾಜು ಅವ್ರು ಸ್ಟೈಲ್ ಮಾಡಿಬಿಟ್ಟಿದ್ಯಪ್ಪ ನೀನು ಅವ್ರ ಗುರುಗಳ ಸ್ಟೈಲಲ್ಲಿ ಅಂತ ಹೇಳ್ತಿದ್ರು. ಅದು ನಿಜವಾಗ್ಲೂ ಕಾಣ್ತದೆ. ಯಾಕಂದರೆ ಒಂದು ನಿಮಿಷವೇ ನಿಮಗೆ ಗ್ಯಾಪ್ ಕೊಡೋದೇ ಸಿನಿಮಾ ಭಾಳ ಫಾಸ್ಟಾಗಿ ಹೋಗ್ತಾ ಇರ್ತದೆ ಸಿನಿಮಾ. ಆ ಸಿನಿಮಾ ನೋಡಿ ನನಗೆ ಅದು ಸಿನಿಮಾ ನೋಡಿದಾಗ ಒಟ್ಟಾರೆ ಒಂದು ಫ್ಯಾಕ್ಟಲ್ಲಿ ನಾನು ನೋಡಿದಾಗ ಅದು ಕ್ಲೈಮ್ಯಾಕ್ಸ್ ನನಗೆ ತುಂಬ ಇಷ್ಟ ಆಯಿತು. ನಾನು ರವಿಗೆ ಓಪನ್ ಆಗಿ ಹೇಳಿದೆ, ನಾನು ಕ್ಲೈಮ್ಯಾಕ್ಸ್ ಇಸ್ ರಿಯಲಿ ಗುಡ್. ಯಾಕಂದರೆ ಆ ಒಂದು ಲಾಸ್ಟ್ 10 minutes ಇದೆಯಲ್ಲ, ಇಟ್ ಕೀಪ್ಸ್ ದಿ ಆಡಿಯನ್ಸ್ ಅಂತ ಚೇರಲ್ಲಿ ಕೂಡಿಸುತ್ತಪ್ಪ, ನನಗೆ ಇಷ್ಟ ಆಯಿತು ಅಂತ ಹೇಳಿದ್ದೀನಿ. ಸೊ ಇದರಿಂದ ಪಿಕ್ಚರ್ ನಿಜವಾಗ್ಲೂ ಚೆನ್ನಾಗಿ ಆಗುತ್ತೆ, ರೀಚ್ ಆಗುತ್ತೆ ಅನ್ನೋ ನಂಬಿಕೆ ನಮಗೂ ಇದೆ, ನಮ್ಮ ಡಿಸ್ಟ್ರಿಬ್ಯೂಟರ್ಗಳಿಗೂ ಇದೆ. ಸೊ ಐ ವಿಶ್ ಹಿಮ್ ಗುಡ್ ಲಕ್ ಫಾರ್ ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು ಸರ್. ಬರೆಯೋರು ಹೆಂಗೆ ಬರೆಯೋರು ಹಂಗಿರಬೇಕು. ಕೊನೆ ಪ್ರೊಡಕ್ಷನ್ ಬಂದಾಗ ನಾನೇ ನನ್ನ ಪ್ರೊಡಕ್ಷನ್ ಮಾಡಬೇಕು ಅಂತ ಚೆನ್ನಾಗಿ ಬರೆದ್ರು. ಮಾಡ್ತಾ 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 ಪಾಪ ಖರ್ಚು ಬೇರೆ ಆಗಿದ್ದರೆ ಡಬಲ್ ಆಗಿರೋದು, ಅವರೇ ಎಲ್ಲ ಉಳ್ಕೊಂಡು ಅವರೇ ಕರ್ಸ್ಕೊಂಡಕ್ಕೆ ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆ ಅಂದರೆ ಒಂದು 50 ಲಕ್ಷ ಕಮ್ಮಿ ಇರೋದು, ಇನ್ನೇನು ಮಾಮೂಲಿ ಎಲ್ಲ ಜಾಸ್ತಿನೇ ಆಗಿದೆ. ತುಂಬ ಚೆನ್ನಾಗಿ ಮಾಡಿದರೆ, ನಿಜವಾದ ನೈಜ ಘಟನೆ ಆಧಾರಿತ ಮಾಡೋ ಸಿನಿಮಾ. ಇತ್ತೀಚೆಗೆ ದುಲಂದರ್ ನೋಡಿದ್ರಿ, ಅದು ವೈಲೆನ್ಸ್ ಎಷ್ಟಿದೆ, ಸೈಲೆಂಟಾಗಿ ನೋಡೋದು. ಈಗ ಇದೂ ಅಷ್ಟೇ, ಇವಕ್ಕೆ ವೈಲೆನ್ಸ್ ಜಾಸ್ತಿ ಇದ್ದರೂ ಸೈಲೆಂಟಾಗಿ ನೋಡೋದು. ಯಾಕೆಂದರೆ ಇದು ರಿಯಲ್ ಸ್ಟೋರಿ, ತುಂಬ ಚೆನ್ನಾಗಿ ಮಾಡಿದೆ, ಚೆನ್ನಾಗಿ ನಾನು ನೋಡಬೇಕು. ನಮ್ಮ ಸಿನಿಮಾ ಏನೋ ಚೆನ್ನಾಗಿ ಮಾಡಿದರೆ ತುಂಬ ಲೇಟ್ ಆಗೋಯ್ತು. ಆ್ಯಕ್ಚುಲಿ ನಾನು ಯುಗಾದಿ ಹಬ್ಬದಿನೇ ಬಿಡಿ ಅಂತ ಹೇಳಿದೆ. ಕನ್ನಡ ಸಿನಿಮಾ ಇರಲಿಲ್ಲ, ಒಂದೇ ಒಂದು ಸಿನಿಮಾ ಆಯಿತು, ಬಿಟ್ಟಿದ್ರೆ ಚೆನ್ನಾಗಿತ್ತು. ಇಲ್ಲಿ ನಮ್ಮೆಲ್ಲರಿಗಿಂತ ಇವಾಗ ಎಲ್ಲ ಆಯ್ತು ಬಿಡಿ, ಮದುವೆ ಆಯಿತು, ಮಗು ಆಯಿತು, ನಾಮಕರಣ ಆಯಿತು. ಅದಕ್ಕೆ ಧೈರ್ಯವಾಗಿರ್ಬೇಕಂತ ಮಿಸ್ಟರ್ ಚಂದನ್ ಸುರೇಶ್ ಅವರು ಸುಮ್ಮನೆ ಕತ್ಬಗ್ಸ್ಬಿಟ್ಟು ನಮಗೆ ಥಿಯೇಟ್ರ್ ಸಿಕ್ಕಿಲ್ಲ ಅದು ಮಾಡಬೇಡಪ್ಪ, ಹೆಂಗೆ ಧೈರ್ಯವಾಗಿ ವೈಲೆನ್ಸ್ ಐತೆ ಹಂಗೇ ಮಾಡಬೇಕು. ಅವನು ದುಡ್ಡು ಕೊಡಲ್ಲ ಬಿಡು, ಅವನು ಕಾಸು ಇದ್ರೆ ತಾನು ಕೊಡು, ಕಾಸೇ ಕೊಡಲ್ಲ. ಓವರ್ ಬರುವ ಅವ್ನು ದಯವಿಟ್ಟು ಕರೆಕ್ಟಾಗಿ ಥಿಯೇಟರ್ ಸೆಟಪ್ ಮಾಡೋದು ಜನ ಕೊಡ್ತಾರೆ ಏನು ತಲೆ ಕೆಡಿಸ್ಕೊಬೇಡ. ನೀನೇನಿದ್ರು ದಯವಿಟ್ಟು ಧೈರ್ಯವಾಗಿ ಅಲ್ಲಿ ಬೇಡ ಭಯ್ಯ, ಇಲ್ಲಿ ಬೇಡ ಭಯ್ಯ, ಅಲ್ಲಿ ಬೇಡ ಭಯ್ಯ ಅಂದರೆ ಅವನೆಲ್ಲ ಅಲ್ಲೇ ಮನೇಲಿ ಇರಬೇಕಾಯ್ತು. ಪಿಕ್ಚರ್ ಮಾಡೋಕ್ಕಿಂತ ರಿಲೀಸ್ ಮಾಡೋಕ್ಕಿಂತ ಸುಮ್ಮನೆ ಮನೆ ಡಬ್ಬದಲ್ಲಿ ಇಟ್ಕೊಂಡು ಒಳ್ಳೇದು ಇರ್ತದೆ. ಧೈರ್ಯವಾಗಿ ಎಲ್ಲ ಕಡೆ ಎಲ್ಲಿ ಸಿಗ್ತದೆ ರಿಲೀಸ್ ಮಾಡಿ, ಚೆನ್ನಾಗಿ ರಿಲೀಸ್ ಮಾಡಿ. ಎಲ್ಲ ಹೇಳ್ತಾರೆ ಸಿನಿಮಾ ಚೆನ್ನಾಗಿ ಪಬ್ಲಿಸಿಟಿ ಮಾಡಿಲ್ಲ ಅಂತ, ಎಲ್ಲರೂ ಎಲ್ಲ ಮಾಡೇ ಮಾಡ್ತಾರೆ. ಇತ್ತೀಚೆಗೆ ಜನಗಳು ಕೆಲವು ಸಿನಿಮಾಗಳು ನೋಡೋಕ್ಕೆ ಬರ್ತಾಯಿಲ್ಲ. ಸಿನಿಮಾ ಇಂಡಸ್ಟ್ರಿ ತುಂಬ ಕಡಿಮೆ ಆಗ್ತದೆ. ಇವತ್ತಿನ ಹೊಸಬರಿಂದಲೇ ಸಿನಿಮಾ ಬರ್ತಾ ಇರೋದು. ಯಾಕೆಂದರೆ ಇವತ್ತೆಲ್ಲ ಟೆಕ್ನಿಷಿಯನ್ಗಳು ಏನು ಕೇಳ್ತಿದ್ರು ಬಾಯಿಗೆ ಬಂದ ಕೇಳೋರು, ಇವಾಗ ಕೇಳೋರು ಏನು ಕೊಡ್ತಾವ ಮಾಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಯಾಕೆಂದರೆ ನಿರ್ಮಾಪಕರು ದುಡ್ಡು ಬರ್ತಾಯಿಲ್ಲ. ಯಾಕೆಂದರೆ ನಿಮಗೆ ಎಲ್ಲ ಮಾಧ್ಯಮದವ್ರಿಗೆ ಗೊತ್ತು, ಹಾಕಿರೋ ಕಾಸು ಯುಎಫ್ ಕಾಸು ಬಂದಿಲ್ಲ, ನಾವೇನು ಮಾಡೋಣ. ಈಗ ನಾವು ಒಂದು ಸಿನಿಮಾ ಮಾಡ್ದೋ ಇದೆ, ನವಂಬರಲ್ಲೋ ಡಿಸೆಂಬರಲ್ಲೋ ರಿಲೀಸ್ ಮಾಡಿದೆ, ನಾನು ಮರ್ತು ಬಿಟ್ಟಿವೆ. ಹಾಕಿದ ಕಾಸಲ್ಲ, ಪ್ರಿಂಟ್ ಕಾಸವೇ ತೊಗೊಂಡೋಯ್ತು. ನನ್ನಂತವನಿಗೆ 50 ಸಿನಿಮಾ ಮಾಡ್ದಂಗೆ ಹೋಯ್ತು, ಏನು ಮಾಡೋಕೆ. ಅದಕ್ಕೆ ಧೈರ್ಯವಾಗಿರಬೇಕು, ತಡ್ಕೊಳ್ಳೋ ಶಕ್ತಿ ಇರಬೇಕು. ನಮ್ಮ ಟೆಕ್ನಿಷಿಯನ್ ನಾನು ದಯವಿಟ್ಟು ಮನವಿ ಮಾಡ್ತೀನಿ, ಪಾಪ ನೀವೆಲ್ಲ ತುಂಬ ಕಷ್ಟ ಬರ್ತೀವಿ. ಏನೋ ಸಣ್ಣ ಪುಟ್ಟ ಕಾಸಿಸ್ಕೊಂಡು ಬರ್ದಿರ್ತಾರೆ ಪ್ರೀತಿ. ಕೆಲವ್ರಿಗೆ ಆಲ್ಮೋಸ್ಟ್ ಅಲ್ಲಿ ನೀವು ಬರೆಯೋದಿಲ್ಲ ಅಂದರೆ ರೆಗ್ಯುಲರ್ ಪ್ರೊಡ್ಯೂಸರ್ಗೆ ರೆಗ್ಯುಲರ್ ರವಿ ಇಷ್ಟು ಕೊಟ್ಟು ಮಾಡೋಂತಾರೆ, ನೀವು ಪಾಪ ಪ್ರೀತಿ ಮಾಡಿರ್ತೀರ, ರಮೇಶ್ವರ್ ಮಾಡಿರ್ತೀರ. ನೀವೆಲ್ಲ ಸಿನಿಮಾ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ನನ್ನ ಹೃದಯಪೂರ್ವಕ. ಯಾಕೆಂದರೆ ನಾವು ಬೇರೆ ಬೇರೆ ವ್ಯಾಪಾರ ಮಾಡೋರು ನಮಗೆ ತಡ್ಕೊಳ್ಳೋ ಶಕ್ತಿ ಇರ್ತದೆ. ಅಲ್ಲಿ ಏನೋ ಒಂದು ಫೇಸ್ ಮಾಡ್ಕೊಂಡು ಹೋಗ್ತೀವಿ. ಪಾಪ ನೀವೆಲ್ಲ ಇನ್ನೋಸೆಂಟ್, ನೀವು ಬೇರೆ ಏನೂ ಗೊತ್ತಿಲ್ಲ, ನೀವೆಲ್ಲ ಸರಸ್ವತಿ ಪುತ್ರರು. ಪಾಪ ನೀವು ಇಲ್ಲೇ ಇರಬೇಕು. ಅದರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇಷ್ಟಪಟ್ಟು ಮಾಡಿದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಈ ರಾಜ್ಯದ ಜನತೆ, ಈ ಮಣ್ಣಿನ ಸಿನಿಮಾ, ಉತ್ತರ ಕರ್ನಾಟಕ ಮಣ್ಣಿನ ಸಿನಿಮಾ, ರಿಯಲ್ ಸ್ಟೋರಿ, ಭೀಮಾ ತೀರದಲ್ಲಿ ಬಂತಲ್ಲ ಆ ಥರ ಒಂದು ಒಳ್ಳೆ ಕತೆ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ನೋಡಿ ನೀವು ಹರಿಸ್ಬೇಕು, ಅವ್ರು ಗೆಲ್ಲಿಸ್ಬೇಕು ಅಂತ ನಾವೆಲ್ಲರಿಗೂ ಮನವಿ ಮಾಡ್ತೀನಿ. ಈ ಪಿಕ್ಚರ್ನ ನೀವು ನೋಡಿದ್ರೆ, ಯಾಕೆಂದರೆ ಕೆಲವು ನೋಡಿದ್ರೆ ಇವತ್ತು ದುಲಂದರ್ ಹೆವಿ ವೈಲೆನ್ಸ್ ಐತೆ, ಅಂದರೆ ಕಂಟೆಂಟ್ ಚೆನ್ನಾಗಿದೆ. ಇದು ಅಷ್ಟೇ, ಕಂಟೆಂಟ್ ಚೆನ್ನಾಗಿದೆ, ವೈಲೆನ್ಸು ಇದೆ, ಅರ್ಥ ಆಗುತ್ತೆ ಏನು ಮಾಡಿದ್ರು ಅಂತ. ಅದರಿಂದ ನೀವೆಲ್ಲ ಪ್ರೋತ್ಸಾಹ ಕೊಟ್ಟು ನಮ್ಮ ಕೆಲವೆಲ್ಲ ಮಾಧ್ಯಮದವರು, ಡಿಜಿಟಲ್ ಅವರು
ಮಾಧ್ಯಮ ಪತ್ರಕರ್ತರು ಎಲ್ಲ ಸೇರಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಬೆಳೆಸಬೇಕು. ಎಲ್ಲರೂ ಏನೋ ಚೆನ್ನಾಗಿ ಬರ್ತಾರೆ, ಸುರೇಶು ನಿನ್ನ ಕೈಲಿ ಇರೋದು ಎಲ್ಲ ತಂದು ನಿಮ್ಮ ಮೊಡ್ಲಲ್ಲಿ ಹಾಕ್ಬಿಟ್ಟಿದ್ದೀವಿ, ನೀನು ಏನು ಮಾಡ್ತೀವೋ ಗೊತ್ತಿಲ್ಲ. ಕರೆಕ್ಟಾಗಿ ಎಲ್ಲ ಥಿಯೇಟ್ರು ಸೆಟಪ್ ಮಾಡಿ ರಿಲೀಸ್ ಮಾಡಿ ಬಿಡುಗಡೆ ಮಾಡಿ ಕೊಡಬೇಕು. ಪೋಸ್ಟ್ ಹಚ್ಚಿಲ್ಲ ಭಯ್ಯ, ಅದಕ್ಕೆ ಬಂದಿಲ್ಲ ಭಯ್ಯ, ಏನು ಹೇಳ್ಬೇಡ ನೀವು. ದಿಸ್ ಈಸ್ ನನ್ನ ಮನವಿ. ಯಾಕೆಂದರೆ ಅನುಭವ ನಾನು ಆಗ್ಬಿಟ್ಟಿದ್ದೆ ನಮ್ಮ ಸುರೇಶ್ ಹತ್ರಿಂದ. ಅದರಿಂದ ನನಗಾದ ಏಟು ಅವ್ರಿಗಾಗಬಾರ್ದು. ನನಗೆ 10 kg ಹೋದರೆ 50 kg ಹೊರ ಬರೋ ಶಕ್ತಿ ಇದೆ. ಪಾಪ ರವಿಗಿಲ್ಲ. ದಯವಿಟ್ಟು ನೀನು ಧೈರ್ಯವಾಗಿ ನೀನು ಎದುರದಲ್ಲೇ ಅಂಗಲ್ ಹಾಕೋದು ಬೇಡ, ಇಲ್ಲ ಹಾಕೋದು ಬೇಡ, A ಸೆಂಟ್ರ್ ಬೇಡ, B ಸೆಂಟ್ರ್ ಬೇಡ ಅಂತ ಎಲ್ಲ ಸೆಂಟ್ರ್ ಹಾಕಿ ರಿಲೀಸ್ ಮಾಡು. ಧೈರ್ಯವಾಗಿ ರಿಲೀಸ್ ಮಾಡಿ. ಇವಾಗ ಯಾವ್ಯಾವುದೋ ಸಿನಿಮಾದ ಒಂದು 50-70 ಲಕ್ಷ ಕಳ್ಕೊಂಡಿದ್ಯಾ, ದುಡ್ದಿದ್ಯಾ, ಒಂದು 25 ಆಗಿದೆ, ಹಾಗಲ್ಲ ಮಾಡಿಕೊಡು ಅಂತ ನಿಮ್ಮನ್ನು ಮಾಡ್ತೀನಿ. ನೀವೆಲ್ಲರ ಪ್ರೋತ್ಸಾಹ ನಮ್ಮ ರವಿ ಸಿ ಮೇಲೆ ಹೆಚ್ಚಿಗೆ ಇರಲಿ. ಈ ಕನ್ನಡ ಸಿನಿಮಾ ಮನೆಯಲ್ಲಿ ನೀವೆಲ್ಲ ಬೆಳೆಸೋರಿ ಉಂಡು ಕೂಡ್ಕೋತೀವಿಲ್ಲ ಅಂದರೆ ಖಾಲಿ ಆಗಿಬಿಡ್ತಾರೆ, ಚಿತ್ರಾನ್ನ ಆಗ್ಬಿಟ್ಟಿವೆಲ್ಲ ಅಷ್ಟೇ, ನೋ ಡೌಟು, ಏನಿಲ್ಲ. ಯಾಕೆಂದರೆ ಎಲ್ಲ ಹೋಗಿ ಟಿ ವಿಲಿ ಕೂತ್ಕೊಂಡ್ಬಿಡ್ತಾರೆ, ಎಲ್ಲ ಹೋಗಿ ಡಿಂಗ್ 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 ನೋಡ್ಕೊತಾರೆ. ಎಲ್ಲ ಆರ್ಟಿಸ್ಟ್ಗಳು ಅಲ್ಲಿ ಕೂತಿರಿ, ಇನ್ನೂ ಜನ ದಿನ ಸಿನಿಮಾ ಬಂದು ಪ್ರೀ ನೋಡೋರು ಎಲ್ಲಿ ಬರ್ತಾರೆ, ಎಲ್ಲ ಮನೇಲಿರ್ಬೇಕಾಯ್ತೆ. ಆ ಥಿಯೇಟ್ರ್ ಈಗ ಆಲ್ರೆಡಿ 700 ಇತ್ತು, ಈಗ ಆಲ್ರೆಡಿ 300 ಬಂದೈತೆ. ನೆಕ್ಸ್ಟ್ ಇಯರ್ಗೆ 100 ಬರ್ತೈತೆ. ಎಲ್ಲ ಒಂದು ಕಾಂಪ್ಲೆಕ್ಸ್ ಕಟ್ಕೊಂಡು ಅವ್ರು ಬಡವರು ಇರ್ತಾರೆ. ಅದಕ್ಕೆ ಬೇರೆ ಭಾಷೆನ ಬೆಳೆಸ್ತಾ ಇದ್ದೀವಿ, ನಾವು ಬೇಡ ಅಂತ ಹೇಳ್ತಿಲ್ಲ. ಇಲ್ಲಿ ಯಾರು ತಡಿತಾ ಇಲ್ಲ, ತಡೆಯೋದು ಇಲ್ಲ. ಫ್ರೀ ಹರಿಯೋ ನೀರು ಹರ್ಕೋಬೇಕು. ಅಂದರೆ ನೀವು ನಮ್ಮತನ, ನಮ್ಮ ಭಾಷೆ, ನಮ್ಮ ಸಿನಿಮಾಗಳನ್ನ ಕಳ್ಕೋತೀವಿ ಅಷ್ಟೇ. ನಮ್ಮ ಎಲ್ಲ ಕಲಾವಿದರುಗಳು ಪ್ರೋತ್ಸಾಹ ಕೊಡಬೇಕು. ನೀವು ಇದನ್ನು ದಯವಿಟ್ಟು ನಮ್ಮ ಕಲಾವಿದರಿಗೆಲ್ಲರೂ ದಯವಿಟ್ಟು ಒಂದು ತೋರಿಸಿ. ಸೊ ಅವ್ರವ್ರು ಮಾಡ್ಕೊಂಬಿಟ್ರೆ ಎಲ್ಲ ಕಲಾವಿದರು ಒಟ್ಟಿಗೆ ಸೇರಿಬಿಡ್ತಾರೆ. ಅಬ್ಬಬ್ಬಬ್ಬಬ್ಬ ಯಾವ ರೀತಿ ಅಂದ್ರೆ ಸೂಪರ್, ಅಯ್ಯೋ ಎಕ್ಸ್ಟ್ರಾ ಆರ್ಡರ್ ಅಂತ ಹೇಳ್ತಾರೆ, ಜನನೇ ಬಂದಿರಲ್ಲ. ನೀವು ಇದನ್ನು ಪ್ರೋತ್ಸಾಹ ಮಾಡಿ. ಒಬ್ಬ ರೈಟ್ರು ರವಿ ಶ್ರೀನಿವಾಸ ಗೆಲ್ಲಬೇಕು. ಅವನು ಸೈಟ್ ಮಾರಿ ಮನೆ ಮಾರಿ ಸಿನಿಮಾ ಮಾಡಿದ್ದಾನೆ. ಅದಕ್ಕೋಸ್ಕರ ನೋಡಿ ಒಳ್ಳೆ ಕಂಟೆಂಟ್ ಇದೆ ಅಂತ ನಾನು ಕೇಳ್ತಾ ಇರೋದು. ಅವ್ರು ಮನೆ ಮಾಡೋದು ಪಾಪ ಸಿನಿಮಾ ಮಾಡಿದ್ರು, ಇದರಿಂದ ಒಳ್ಳೆ ಕಂಟೆಂಟೇ ನೈಜ ಘಟನೆ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಅದನ್ನು ಗೆಲ್ಲಿಸಬೇಕು ಅಂತ ನಾನು ನಿಮ್ಮಲ್ಲಿ ಈ ರಾಜ್ಯದ ಜನತೆಯಲ್ಲಿ ನಮ್ಮ ಯೂತ್ಸಲ್ಲಿ ಪ್ರತಿಯೊಬ್ಬರು ಕೇಳ್ಕೊತೀವಿ. ನೋಡಿ ಗೆಲ್ಲಿಸಿ. ಗ್ಯಾಂಗ್ಸ್ ಆಫ್ UK ಇದೇ ತಿಂಗಳು, ಆದರೆ ಈ ತಿಂಗಳಲ್ಲ, ಏಪ್ರಿಲ್ ತಿಂಗಳು 10ಕ್ಕೆ ಬರ್ತಾಯಿದೆ. 10 ನಂಬರ್ 1. ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಇರಲಿ. ಸಿರಿಗನ್ನಡ ಗಿಲಿ, ಸಿರಿಗನ್ನಡ ಹಬ್ಬಾಳಿ. ಅಂತಂದರೆ ಇದು ಉತ್ತರ ಕರ್ನಾಟಕಕ್ಕೆ, ಅಲ್ಲಿಯ ಮಣ್ಣಿಗೆ, ಅಲ್ಲಿಯ ಸೊಗಡಿಗೆ ತುಂಬ ಹತ್ತಿರವಾದಂತಹ ಸಿನಿಮಾ ಆಗಿರೋದ್ರಿಂದ, ತದನಂತರ ಇಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಮಲ್ಟಿಪ್ಲೆಕ್ಸ್ ವಿಷಯಗಳನ್ನು ನಾವು ಬರಹಗಾರರಾದಾಗ, ನಿರ್ದೇಶಕರಾದಾಗ ನೋಡಿದ್ದೀವಿ. ಇದು ಯಾರೋ ಕೈನಲ್ಲಿ ಇದೆಯಂತೆ, ಯಾರೋ ಏನೋ ಮಾಡ್ತಾರಂತೆ, ಬೆಳಗ್ಗೆ ಪಿಕ್ಚರ್ ರಿಲೀಸ್ ಮಾಡಿರ್ತಾರೆ, ಮಧ್ಯಾಹ್ನಕ್ಕೆ ಪಿಕ್ಚರ್ ಕಿತ್ತಾಕ್ಬಿಟ್ಟಿರ್ತಾರೆ, ಫೋನ್ ಮಾಡಿದ್ರೆ ಅವ್ರು ಸಿಗಲ್ಲ. ಈ ಥರದ್ದೆಲ್ಲ ಕೇಳಿ ಭಯ ಆಗಿ ನಾನು ಮತ್ತು ರಮೇಶ್ ಅಣ್ಣ ಎಲ್ಲ ಹಿರಿಯರಲ್ಲಿ ಕೇಳ್ಕೊಂಡಿದ್ದೇನು ಅಂತಂದರೆ, ಎಲ್ಲಿಗೆ ಈ ಸಿನಿಮಾ ಟಚ್ ಮಾಡ್ಬೋದು, ಎಲ್ಲಿಯ ಬುಡಕಟ್ಟಿಗೆ ಇದನ್ನು ತೆಗೆದುಕೊಂಡು ಹೋಗ್ಬೋದು, ಅಲ್ಲಿಗೆ ನುಗ್ಗೋಣ. ಇಲ್ಲೆಲ್ಲೋ ನಾವು ರಿಲೀಸ್ ಮಾಡ್ತೀವಿ. ಕೆಲವರು ಆಮೇಲೆ ನನಗೆ ತುಂಬ ಭಯ ಇರೋದೇನು ಅಂತಂದರೆ, ನನ್ನ ಗುರುಗಳಾದಂಥ KV ರಾಜು ಅವರ ಹುಲಿಯಾ ಸಿನಿಮಾ ಎಲ್ಲ ಹೇಳಿದ್ದೇನು ಅಂತಂದರೆ, ಹೊರಗಡೆ ಬಂದಿದ ತಕ್ಷಣ ಆ ಭಾಷೆನೇ ನಮ್ಗೆ ಅರ್ಥ ಆಗಲ್ಲ ಅಂದ್ಬಿಟ್ರು. ಅದು ಏನಕ್ಕೆ ಹಂಗಂತಾರೆ ಅಂತ ಗೊತ್ತಿಲ್ಲ. ಇಷ್ಟೆಲ್ಲ ಆಗಿ ಕೂಡ ಆ ಭಾಷೆಗೆ ಒಂದು ಗಂಡು ಮೆಟ್ಟಿನ ನಾಡಿನ ಒಂದು ಭಾಷೆ ಅಂತ ಹೇಳ್ತಾರೆ. ಸೊ ಇದೆಲ್ಲವೂ ಇರೋದ್ರಿಂದ ಅಫಿಯರ್ಸ್ ಇದು ನಮ್ಗೆ ಇನ್ನೂ ಇದೆ ಸರ್, ಆ ಡೈಲಮಾ ಇನ್ನೂ ನಮಗೆಲ್ಲ ಭಯ ಇದೆ. ಹಾಗಾಗಿ ನಾನು ರಮೇಶ್ ಅಣ್ಣ, ಬಾಬು ಸರ್ ಮತ್ತು ಎಲ್ಲರ ಹತ್ರ ಕೇಳ್ಕೊಂಡಿತ್ತು. ಒಂದು ಕಾಲದಲ್ಲಿ ಭಾಷೆ ಭಯ ಹೋಗಿಲ್ವಾ, ಭಯ ಬಿಡಬೇಡಿ, ಇಲ್ಲ ನಾ ಹೇಳೋದು ಹೋಗಿಲ್ವಾ, ಭಯ ಬಿಡುತ್ತೆ. ಎಲ್ಲ ಜನ ಎಲ್ಲ ನೋಡ್ತಾರೆ, ಸಿನಿಮಾ ಚೆನ್ನಾಗಿರ್ತಾರೆ. ಇದೆಲ್ಲವೂ ಸರಿ ಸರ್, ಅವ್ರ ಬ್ಲೆಸ್ಸಿಂಗ್ಸ್ ಆಸ್ ಇಟ್ ಈಸ್ ಓಕೆ. ಈ ಮಲ್ಟಿಪ್ಲೆಕ್ಸ್ ಏನೋ ಭಯ ಇದೆ ಸರ್. ಅದಕ್ಕೆ ನಾವು ಕೇಳ್ಕೊತಾ ಇರೋದೇನು ಅಂದರೆ, ಆದಷ್ಟು ಸಿಂಗಲ್ ಸ್ಕ್ರೀನ್ಸ್ಗೆ ಬರೋದಕ್ಕೆ ನಮಗೆ ಹೆಲ್ಪ್ ಮಾಡಿಕೊಡಿ ಅಂತ ಕೇಳಿದ್ವಿ ಸರ್. ಅದೇ ಸಿಂಗಲ್ ಸ್ಕ್ರೀನ್ಸಿನ ಆ ಒಂದು ಮಜಾ, ಆ ಒಂದು ಪರಂಪರೆ ಕಳೆದು ಹೋಗ್ತಾ ಇದೆ. ಸೊ ಅಲ್ಲೇ ಬರೋಣ, ಅಲ್ಲೇ ನೋಡೋಣ ಅನ್ನೋ ಒಂದು ಆಸೆ. ಲೆಟ್ ದಮ್ ಸಿಟ್ ಅಂಡ್ ಪ್ಲಾನ್ ಸರ್. ಈಗ ನಾ ಹೇಳಿದ್ನಲ್ಲ, ಆ ಕಡೆ ಅವರಿದ್ದಾರೆ, ಈ ಕಡೆ ಬಾಬು ಅಣ್ಣ ಕೂತ್ಕೊಂಡಿದ್ದಾರೆ, ಸದ್ನಸಿ ಈ ಕಡೆ ಚಂದನ್ ಸರ್ ಇದ್ದಾರೆ. ಸೊ ಇಲ್ಲಿವರೆಗೂ ಒಂದು ಬಂದಾದ್ಮೇಲೆ ಸರಿ ಇದನ್ನೂ ಕೂಡ ನೀವೇ ಮಾಡಬೇಕು ಅಂತ ಹೇಳಿದ್ರು. ಎಲ್ಲವನ್ನು ತಂದು ಮಾಡಿಕೊಟ್ಟು ಇವಾಗ ಅಲ್ಲಿ ಇಟ್ಟಿದ್ದೇವೆ. ಇನ್ನು ಅವ್ರು ಹೇಗೆ ಬಡಿಸ್ತಾರೆ, ಜನ ಅದನ್ನು ಹೇಗೆ ಮೃಷ್ಟಾನವನ್ನು ತಿಂತಾರೆ, ಅದನ್ನು ಅಲ್ಲಿ ಬಿಡಬೇಕಾಗಿದೆ. ಅಂದರೆ ಆ ದಾವೂದನ್ನು ಅಷ್ಟು ದೊಡ್ಡ ಮಟ್ಟಕ್ಕೆ ನೀವು ಬರೆದಿದ್ದೀರಿ ಬರವಣಿಗೆ ಮೂಲಕ, ಅದನ್ನು ಕನೆಕ್ಟ್ ಮಾಡಿ ಯುಕೆನ ಹೇಗೆ ಅದನ್ನು ಫೀಲ್ ಮಾಡ್ತೀರಾ? ಇಲ್ಲ, ಒಂದೇನಪ್ಪ ಅಂತಂದರೆ, ನಮಗೆ ಈ ನೈಜ ಘಟನೆ ಅಂತ ಏನಂತೀವಿ ಅದು ಕನೆಕ್ಟ್ ಆಗುವಂಥದ್ದು ಮುಖ್ಯವಾಗಿ. AK-47 ನಾವು ಶೂಟಿಂಗ್ ಮಾಡ್ತಾ ಇದ್ದಾಗ ಅವತ್ತಿಗೆ ದಾವೂದ್ ಅವರ ಅಟ್ಟಹಾಸ ಬಾಂಬೆಲಿ ಹೇಗಿತ್ತು ಅಂತಂದರೆ, ಯಾರೂ ಡೈರೆಕ್ಟಾಗಿ ಬದುಕಕ್ಕಾಗ್ತಿರ್ಲಿಲ್ಲ. ನೀವು ಯಾರೋ ಒಂದು ಕಾರ್ ತೊಗೊಂಡ್ರೆ ನೆಕ್ಸ್ಟ್ ಡೇ ಒಳಗೆ ಕಾಲ್ ಬರೋದು 1 ಲಕ್ಷ ಕಳಿಸು ಅಂತ, ಯಾರೋ ಒಂದು ಮನೆ ತೊಗೊಂಡ್ರೆ 10 ಲಕ್ಷ ಕಳಿಸೋ ಒಂದು ಕಾಲ್ ಬರೋದು. ಅಂಥ ಟೈಮಲ್ಲಿ ನಾವು ಅಂದರೆ ಆ ಸೀನ್ ಮಾಡಬೇಕಾದ್ರೆ
ಒಂದು ಧೈರ್ಯ ನಮ್ಮ ಈ ಟೀಮಲ್ಲಿ ಯಾರಿಗಿತ್ತು ಅಲ್ಲ ಗೊತ್ತಿಲ್ಲ, ನನಗೆ ಓಂಪುರಿ ಅವ್ರಿಗೆ ಮಾತ್ರ ಇತ್ತು. ಓಂಪುರಿ ಫಸ್ಟ್ ನಾವು ಅದನ್ನು ಬರೆದಿದ್ದು ದಾವೂದ್ ಅಲ್ಲ, ಹೆಸರು ದೇವು ಅಂತ, DAEWOO. ಇದು ಶೂ ಹೆಸರು ಅವಾಗ ಬರ್ತಿತ್ತು ಒಂದು ಬ್ರ್ಯಾಂಡು ದೇವು ಅಂತ. ಅದ್ರದ್ದು ಬ್ರ್ಯಾಂಡು ಡೂಪ್ಲಿಕೇಟ್ ಬ್ರ್ಯಾಂಡು ದಾವೂದ್ ಅನ್ನೋದು ಬರೋದು, ಅಲ್ಲಿ ಬರ್ತಿತ್ತು ಬಾಂಬೆಲಿ. ಆ ಸೀನ್ ಬರೆಯೋವರೆಗೂ ನಮಗೆ, ಆ ಶಾರ್ಟ್ ತೆಗೆಯೋವರೆಗೂ ಪ್ರಕಾಶಿಗಾಗಲಿ ನನಗಾಗಲಿ ಆ ಸೀನ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಪ್ರಕಾಶ ಹೇಳಿದ್ದು ಒಂದೇ, ಬಿಲ್ಡಪ್ ತೆಗಿತಿರ್ತೀನಿ, ದಾವೂದ್ ಮಧ್ಯೆ ಪೊಲೀಸ್ ಆಫೀಸರ್ ಮಧ್ಯೆ ಡಿಸ್ಕಷನ್, ಹಾರ್ಡ್ ಡಿಸ್ಕಷನ್ ಆಗಬೇಕು ಅಷ್ಟೇ ಸೀನ್. ಇದನ್ನೇನು ಬರೀತೀರ ಅಂತ ಬಿಲ್ಡಪ್ ಶಾರ್ಟ್ ತೆಗಿತಿದ್ದಾರೆ. ನಾನು ಯೋಚನೆ ಮಾಡ್ತಾ ಇದ್ದೀನಿ, ಓಡಾಡ್ತಾ ಇದ್ದೀನಿ, ಏನು ತಲೆ ಬರ್ತಿಲ್ಲ ನನಗೆ. ಕಾಸ್ಟ್ಯೂಮರ್ ಬಂದರು, ಓಂಪುರಿ ಅವರು ರಮೇಶ್ ರೆಡಿ ಸರ್ ಅಂತಂದೆ. ಇಲ್ಲ ಅಂತ ಹೇಳಂಗಿಲ್ಲ. ಕಾಸ್ಟ್ಯೂಮರ್ ತಂದು ಆ ಶೂ ಹಾಕ್ಬೇಕಾದ್ರೆ ತಂದು ಹಾಕ್ತಾನೆ ದೇವು ಅನ್ನೋದನ್ನು. ಹಿಂಗೆ ನೋಡಿದೆ. ಸೊ ದಾವೂದ್ ಹೆಸರು ಪ್ರಕಾಶಂಗೆ ಹೇಳ್ದೆ, ಪ್ರಕಾಶ ಸೀನ್ ರೆಡಿ ಅಂದೆ. ಅವನು ಏನೂ ಗೊತ್ತಿಲ್ಲ ನನಗೆ. ಅಲ್ಲಿಂದ ಶುರುವಾಗಿ ಸರ್ ಮೇರೆ ಜೂತೆ ಕಾನ ಬಿ ದಾವೂದ್ ಹೈ ಅಂತ. ಅದನ್ನು ಹೇಳೋಕ್ಕೆ ಧೈರ್ಯ ಬೇಕಾಗಿತ್ತು. ಅವತ್ತು ಆ ಧೈರ್ಯ ಓಂಪುರಿ ಸಾರ್ಗಿತ್ತು, ನನಗಿತ್ತು. ಇವತ್ತು ದುರಂದರಲ್ಲಿ ದಾವೂದನ್ನು ತೋರ್ಸೋಕ್ಕೆ ಒಂದು ಧೈರ್ಯ ಹೇಗೆ ಉಟ್ಕೊಂತು ಅಂದರೆ ಗೌರ್ಮೆಂಟಿಂದ. ಬೇರೆ ಗೌರ್ಮೆಂಟ್ ಇದ್ರೆ ಬರ್ತಿರಲಿಲ್ಲ ಇವತ್ತು ಈ ಸಿನಿಮಾ. ಇವತ್ತು ಸೆಂಟ್ರಲ್ ಆಗಿರೋ ಗೌರ್ಮೆಂಟಿಗೆ ಆ ಧೈರ್ಯ ಬಂತು. ಅದು ಬಂದಾದ್ಮೇಲೆ ಎಲ್ಲವೂ ಕನೆಕ್ಟ್ ಮಾಡಿ ನೋಡೋಂಥದ್ದೇನು, ಒರಿಜಿನಲ್ ಇನ್ಸಿಡೆಂಟ್ ನಮ್ಗೆಲ್ಲಿ ನಡೆದಾಗ ಇದ್ದಿದ್ದು ದಾವೂದ್ದೇ, ದುರಂದರಲ್ಲಿ ನಡೆದಿರೋದು ದಾವೂದ್ದಿಂದನೇ ಆಗಿರೋವಂಥದ್ದು. ಇವತ್ತು ನಾವಿಲ್ಲಿ ಏನು ಕನೆಕ್ಟ್ ಮಾಡ್ತಾ ಇದ್ವಿ ಅಷ್ಟು ಕ್ರಿಯಾಲಿಟಿ ಅಂದರೆ ಇದು ಕೂಡ ನಡೆದಿದ್ದು ಒಂದು ರಿಯಲ್ ಇನ್ಸಿಡೆಂಟೇ. ರವಿ ನೋಡ್ಕೊಂಬಂದಿರೋಂಥದ್ದು ತಿಲ್ಲಾರಿ ಫಾಲ್ಸ್ ಅವನು ಹೇಳಿರೋಂಥದ್ದು. ಆ ಜಾಗದಲ್ಲಿ ನಡೆದಂಥ ಒಂದು ಘಟನೆಯನ್ನು ಇಟ್ಕೊಂಡು ನಾವು ಅದನ್ನೇ ಹಸಸಿಯಾಗಿ ಶೂಟ್ ಮಾಡಬೇಕು ಅಂತ ಅವ್ನು ಹೇಳಿ ಕತೆ ಹೇಳಿದ್ದು. ಅದರಲ್ಲಿ ಏನಪ್ಪ ಅಂತಂದರೆ ಹಸಸಿಯಾಗಿ ಶೂಟ್ ಮಾಡಬೇಕು ಅನ್ನೋದೊಂದು, ಒಂದು ಪಾಲಿಶ್ಡಾಗಿ ಏನು ಮಾಡಬೇಕು ಅನ್ನೋದನ್ನು ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದೀವಿ. ಬಟ್ ಇವತ್ತು ನೀವೇನು ನೋಡ್ತಾ ಇದ್ರಿ ಎಲ್ಲರೂ ಇದರಲ್ಲಿ ಕ್ರಿಯಾಲಿಟಿ ಅಂತ ಏನವೆ, ಸಿನಿಮಾದಲ್ಲಿ ನೋಡಿದಾಗ ನಿಮಗೆ ಕ್ರಿಯಾಲಿಟಿ ಅಂತ ಅನ್ಸಲ್ಲ. ನೀವು ಆ ಕ್ಯಾರೆಕ್ಟರ್ ಜೊತೆ ಕೋಪನ ಕ್ಯಾರಿ ಮಾಡ್ತೀರಾ. ಅಯ್ಯೋ ಅಂತ ಅಸಹ್ಯ ಅನ್ಸಲ್ಲ, ನಿಮಗೆ ಒಡಿ ನೀನು ಅಂತ ಅನಿಸುತ್ತೆ. ಬಿಕಾಸ್ ದುರಂದರಲ್ಲಿ ತಲೆನ ಇಟ್ಬಿಟ್ಟು ಫುಟ್ಬಾಲ್ ಆಡ್ತಾನೆ, ಒಂದು ತಲೆನ ಕಡ್ದಾಗ ಒಂದು ವಿಲನ್ ಕ್ಯಾರೆಕ್ಟರ್. ಫೈನಲಲ್ಲಿ ಕ್ಲೈಮ್ಯಾಕ್ಸಲ್ಲಿ ಕಾಲು ಕತ್ತರಿಸ್ತಾನೆ. ನಿಮಗೆ ಬಗ್ಗೆ ಅನಿಸುತ್ತೆ ಅಯ್ಯೋ ಅನ್ಸಿದ್ರೆ ಒಡಿ ಆ ಬೋಳಿ ಮಗ ಅನಿಸುತ್ತೆ. ಇಲ್ಲ, ಅದೇ ಅನಿಸುತ್ತೆ, ಅದು ಬಿಡಬೇಡ ಒಡಿ ಅಂತ ಅನಿಸುತ್ತೆ. ಹೌದು ನೀವು ಮಾಡ್ತಾರೆ ಸರಿ ಅಂತ ಅನಿಸುತ್ತೆ. ಅದನ್ನು ಕ್ಯಾರಿ ಮಾಡುತ್ತೆ ಈ ಕ್ಯಾರೆಕ್ಟ್ರು. ಸೊ ಹಾಗಾಗಿ ಇವತ್ತು ಯಾರು ಏನು ನೋಡ್ತಾ ಇದ್ರೋ ಗೊತ್ತಿಲ್ಲ ನನಗೆ. ಬಟ್ ಈ ಸಿನಿಮಾದಲ್ಲಿ ಒಂದು ಸಲ ನೀವು ಥಿಯೇಟ್ರಲ್ಲಿ ಕೂತಿದ ತಕ್ಷಣ ಆ ಕ್ಯಾರೆಕ್ಟರ್ ಜೊತೆ ಕ್ಯಾರಿ ಆಗ್ತಾರೆ ಎಲ್ಲರೂ, ಆ ಮೂಡ್ನ ಕ್ಯಾರಿ ಮಾಡ್ಕೊತಾರೆ. ಎದ್ದು ಬಂದ್ಮೇಲೆ ಅದಿಲ್ಲ ಯಾಕೆ ಸರ್, ನಾವು ಯಾರೋ ಇನ್ನೊಬ್ರಿಗೆ ಸಿನಿಮಾ ತೋರಿಸೋದಿ, ಅವ್ರ ಹೆಸರು ಇಲ್ಲಿ ಬೇಡ. ಅವ್ರು ಹೇಳಿದ್ದು ಒಂದೇ ಮಾತು, ಮೈಯೆಲ್ಲ ಕುದೀತಿದೆ ಸರ್, ಒಂದಿಬ್ರನ್ನ ಬಿಟ್ಬಿಟ್ಟಿದ್ದೀನಿ ಅಂತಂದಿದ್ದು ಅವರು. ಇದನ್ನೇ ಹೇಳಿದವರು, ಒಂದಿಬ್ರನ್ನ ಬಿಟ್ಬಿಟ್ಟಿದ್ದೀನಿ ಸಾರ್ ಅಂತ. ಸೊ ಆ ಸೇಡ್ ಇದೆ ಗೊತ್ತಾ, ಆ ಸೇಡ್ ಹಂಗೆ ಕ್ಯಾರಿ ಆಗುತ್ತದಲ್ಲಿ. ಸೊ ಅದನ್ನು ಸಿನಿಮಾ ನೋಡೋದನ್ನ ಡಿಸೈಡ್ ಮಾಡಲಿ. ನಾವು ಒಂದೇ ಮಾತು ಹೇಳಿದ್ವಿ, ರೊಚ್ಚಿಗೆ ಬರ್ಸ್ತಾರೆ ಸರ್ ಅದು. ಅಂದರೆ ಇಲ್ಲಿ ನಡೆಯುವಂಥದ್ದು ಸರ್, ಒಂದು ಯಾರೋ ನನಗೆ ನಿಮಗೆ ಇರೋ ದ್ವೇಷ ಅಲ್ಲ ಸರ್. ನೀವು ನನಗೇನು ಹೊಡೆದ್ರಿ, ನನ್ನ ಪಕ್ಕದಲ್ಲಿ ಸಂಜೆ ಹೋಗ್ಬೋದು, ನನ್ನ ಫ್ರೆಂಡಿಗೆ ನೀನು ಹೊಡಿತೀಯ ಅಂತ ನಿಮಗೆ ಕೈ ಮಾಡ್ತಾರೆ. ಅಯ್ಯೋ ವಾಸು ಸರ್ ನೀನು ಮಾಡ್ದಂತ ಅವ್ರು ಕಂಟಿನ್ಯೂ ಮಾಡ್ತಾರೆ. ಸೊ ನಮಗೆ ನಿಮಗೆ ಇದ್ದಿದ್ದು ಬೆಳ್ಕೊಂಡು ಹೋಗ್ತಾ ಇರ್ತಿದ್ದು ಈ ಕಥೆಯಲ್ಲಿ. ಸೊ ಒಂದು ನಾವು ರೆಗ್ಯುಲರ್ ಫಾರ್ಮ್ಯಾಟ್ ಸಿನಿಮಾದಲ್ಲಿ ಒಬ್ಬ ಹೀರೋ ಒಬ್ಬ ಈ ವಿಲನ್ನು ಅವ್ರಿಗಾಗೋ ಇನ್ಸಿಡೆಂಟ್ ಆ ಥರದ್ದು ಅಲ್ವೇ ಅಲ್ಲ. ಸೊ ನೀವು ನೋಡ್ತಾ ಹೋದಾಗ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರೈಸೇಷನ್ ಅನ್ನೋದು ಎಲ್ಲೂ ಅನ್ಸಲ್ಲ ನಿಮಗೆ. ನಿಮ್ಗೆ ಗೊತ್ತಿಲ್ಲದೆ ಒಂದೊಂದು ಕ್ಯಾರೆಕ್ಟರ್ ಜೊತೆ ಹೋಗ್ತಾನೆ ಇರ್ತೀರ. ಅದು ಇದ್ರ ಈ ಚಿತ್ರಕಥೆಯ ಸ್ಪೆಷಾಲಿಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಪತ್ರಕರ್ತರಿಗೆ ಇಷ್ಟು ವರ್ಷ ಗೊತ್ತೇ ಇಲ್ವಲ್ರಿ ಇದು ಅಂತಂದರು. ಅಷ್ಟೇ, ನಾವು ಯೋಚನೆ ಮಾಡಿಲ್ವಲ್ರಿ ಇದನ್ನ ಅಂತ. ಫಸ್ಟ್ ಪಾರ್ಟ್ ಎಪಿಸೋಡ್ ದುರಂದರದು ನಮ್ಮ ಪಿಕ್ಚರ್ನಲ್ಲಿ ಇದೆ. ಇಲ್ಲ, ಅದೇನ ಆಗಲಿ ಸರ್ ಅದು. ಸೊ ಅವ್ರು ನನ್ಗೆ ಯೋಚನೆ ಬಂದಿರಲ್ವಲ್ಲ ನಮ್ಗೆ ಇದು ಅಂತ. ಒಂದು ಪ್ರಶ್ನೆ ಕೇಳಿದ್ವಿ ಸರ್ ಅವ್ರಿಗೆ, ಏನಂದ್ರೆ ರಕ್ತ ನೋಡಿದ್ರೆ ಭಯ ಬೀಳೋದು ಗಂಡ ಹೆಣ್ಣ? ಇದೇ ಪ್ರಶ್ನೆ. ಅದು ನಿಮ್ಮಲ್ಲೂ ನಿಮ್ಮ ಮುಂದೆನೂ ನಾವು ಇಡ್ತಾ ಇದೀವಿ. ಏನು ಸರ್, ರಕ್ತ ನೋಡಿದ ಕೂಡಲೇ ಹೆದರೋದು ಗಂಡ ಅಥವಾ ಹೆಂಗ್ ಸರ್? ಬೈ ನಾವು ಹೇಳಿದ್ದು ಒಂದೇ ಒಂದು, ಈ ಸಿನಿಮಾದಲ್ಲಿ ನೀವು ನೋಡಿದ್ರೆ ಗೊತ್ತ ಅವ್ನ ಕ್ಯಾರೆಕ್ಟರ್ನ, ಒಂದು ಲೇಡಿ ಮಚ್ಚು ಮಸೀತಾ ಇರೋದು, ಅವಳು ಹೇಳೋದು ಒಂದೇ ಒಂದು ಡೈಲಾಗು ಗಂಡಸರಿಗೆ, ನೀವು ಕತ್ತಿ ಬೀಸ್ದಾಗ ರಕ್ತ ನೋಡಿರಿ, ನಾವು ತಿಂಗಳ 3 ದಿನ ಅದರಲ್ಲೇ ಬದುಕವ್ರದೇವಿ, ನಮಗೆ ರಕ್ತ ಕಾಣೋದು ಭಯ ಇಲ್ಲಲೇ ಅಂತ. ಅದು ಸೇಡನ್ನು ಕ್ಯಾರಿ ಮಾಡೋವಂಥದ್ದು. ಈ ಥರದ ಡೈಲಾಗ್ನ ನೀವು ರೀಲ್ಗೆ ಹತ್ತತ್ತು ನೋಡ್ತೀವಿ. ಸೊ ಇದಕ್ಕೋಸ್ಕರನೇ ಬದುಕ್ತಾ ಇದೀನಿ, ನೀನಕ್ಕೂ ಬದುಕ್ತಾ ಇಲ್ಲ ಅಂತಾಳೆ. ಆ ತಾಯಿ ಕನೆಕ್ಟ್ ಆಗಿದ್ದು ಯಾರು ಅಂದರೆ, ಇನ್ನೊಂದು ದೊಡ್ಡ ತಾಯಿ ಒಂದು ಜೀವ ಬರುತ್ತೆ, ಅದು 60 ವರ್ಷದ ಹೆಣ್ಣು, ಅದು ಪದ್ಮಾವಸಂತಿ ಅವ್ರು ಮಾಡಿರೋದು.
ಸೊ ಅವಳು ನೋವಿನ ಕಥೆನ ಇದ್ರ ಮುಖಾಂತರ ಕನೆಕ್ಟ್ ಮಾಡ್ತಾಳೆ. ಸೊ ಈ ಥರ ಎಲ್ಲೋ ಒಂದು ಕಡೆ ಗ್ಯಾಂಗ್ಸ್ ಆಫ್ ಯುಕೆ ಅಂತಂದ್ರೆ ಇದು ಹೊಡೆದಾಟ ಬಡದಾಟ ರೌಡಿಗಳು ಗ್ಯಾಂಗ್ಸ್ಟರ್ಸು ಇದ್ರ ಬಗ್ಗೆ ಅಲ್ಲ. ಇದು ಒಂದು ತಾಯಿಯ ಕಣ್ಣೀರಾದರೆ ಇನ್ನೊಂದು ಹೆಣ್ಣಿನ ರಕ್ತ ಕಣ್ಣೀರಿನ ಕತೆ ಅಂತಲೇ ನಾವು ಅದಕ್ಕೆ ಮೊದಲಿಂದ ಹೇಳ್ತಾ ಬರ್ತಾ ಇದ್ದೀವಿ. ಮೊದಲನೇ ಹಾಫಲ್ಲಿ ಎಲ್ಲೋ ಆ ಹೆಣ್ಣು ಮಗು ರುಚಿಗೆದ್ರೆ ಸೆಕೆಂಡ್ ಹಾಫಲ್ಲಿ ಪ್ರಶಾಂತ್ ಕ್ಯಾರೆಕ್ಟ್ರು ಗೊತ್ತಿಲ್ಲ ಸರ್ ನಮಗೆ, ಈ ಥರ ಆಗತ್ತೆ ಡ್ರೈವ್ ಮಾಡ್ಬೇಕಾದ್ರೆ ನಮಗೆ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಧರ್ಮರಾಯ ಕೊನೆಯ ಸೀನಲ್ಲಿ ಹಿಡ್ಕಮ್ಸ್ ಪರಶುರಾಮ. ಒಂದಷ್ಟು ಸಿನಿಮಾಗಳೆಲ್ಲ ಈಗ ಅದರದ್ದೇ ಬರ್ತಾ ಇದೆ. ಮತ್ತೊಂದು ಮತ್ತೊಂದು ಯಾರೋ ಈಗ ಅನೌನ್ಸ್ ಆಗಿದೆ. ಒಬ್ರಿಗೊಬ್ರು ರಕ್ತ ನಿರಂತರವಾಗಿ ಗುರುತನ್ನ ಬಿಡ್ತಾ ಹರಿತಾ ಹೋಗುತ್ತೆ. ಆದರೆ ಅದಕ್ಕೆ ಅಂಟ್ಕೋತಾರಲ್ಲ ಕ್ಯಾರೆಕ್ಟರ್ಸ್ಗಳು, ಪಾತ್ರಧಾರಿಗಳು, ಅವ್ರು ಗೊತ್ತಿಲ್ಲದಂಗೆ ಬಂದು ಕನೆಕ್ಟ್ ಆಗ್ತಾರೆ. ಯಾಕೆ ಅಂದರೆ ಆ ರಕ್ತ ಬಿಸಿ ಇರುತ್ತೆ, ಆ ರಕ್ತ ತನ್ನವ್ರದ್ದಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಸಿಕ್ಕಿದಂತಹ ಒಂದು ಗಟ್ಟಿತನದ ಆ ಮಣ್ಣಿನ ಕಥೆಯಾಗಿದ್ದರಿಂದ ಇದನ್ನು ತರಬೇಕು, ಇದನ್ನು ಮಾಡಬೇಕು ಅಂತ ಆಸೆ ಪಟ್ಟು, ನನಗೆ ಗೊತ್ತು ನಾನು ಡ್ರೈವ್ ಮಾಡ್ಬೇಕಾದ್ರೆ ತುಂಬ ಓವರ್ ಎಮೋಷ್ನಲ್ ಆಗ್ತೀನಿ. ಇದನ್ನು ವೈಲೆನ್ಸ್ ಅಂತ ಏನು ಹೇಳ್ತಾ ಇದ್ದೀವಿ, ಇದು ನಾನು ಒಬ್ಬನೇ ಮಾಡಿದ್ದಿದ್ರೆ ಪ್ರಾಯಶಃ ಇದೇ ರೂಮಲ್ಲಿ ಬೇರೆ ಇದೇ ಈ ಜಾಗದಲ್ಲೇ ಸೆನ್ಸರ್ ಆಗಿದ್ದಿದ್ದು, ಸೆನ್ಸರ್ ಆಗ್ತಾ ಇರಲಿಲ್ವೇನೋ. ಅದಕ್ಕೆ ನಾನೇನು ಮಾಡಿದೆ, ಈ ಸರಿ ನನ್ನ ಗುರುಗಳನ್ನ ಹಿಂದೆ ಇಟ್ಕೊಂಡೆ. ಗುರಿಯನ್ನು ಗ್ಯಾಂಗ್ಸ್ ಆಫ್ ಯುಕೆ ಕಟ್ಕೊಂಡ್ರೆ ಹಿಂದೆ ಗುರುನ ಇಟ್ಕೊಂಡು ಓಡೋಕ್ಕೆ ಶುರು ಮಾಡಿದೆ. ರಮೇಶ್ ಅಣ್ಣ ಹಿ ಟೋನ್ ಮಿ ಡೌನ್ ಟೋಟಲಾಗಿ ಮೆಲೋ ಡೌನ್ ಮಾಡ್ತಾ ಬಂದರು. ಅವ್ರಿಗೆ ಅನ್ನಿಸ್ತು ಈಗ ಇದು ಓಕೆನಾ ಅಂದರೆ ಅವಳು ನೊಂದಿದ್ದಾಳು ಹೊಡಿಯೋಳು ಅವ್ರಿಗೆ ಬಂದ್ಬಿಡ್ತದೆ. ಸೊ ಈ ಥರದ್ದೆಲ್ಲ ಒಂದಷ್ಟು ವಿಷಯಗಳನ್ನ ಸೇರಿಸಿ ಕಟ್ಕೊಂಡಂತಹ ಒಂದು ಕತೆ ಸರ್, ಅದು ಚಿತ್ರಕಥೆ ಬರುತ್ತೆ. ಆ ಹೆಣ್ಣು ಮಗಳನ್ನ ರೇಪ್ ಮಾಡಿದ್ದಾರೆ ಅಂತಂದರೆ ಬರೋದಿಲ್ಲ ಸರ್. ಆ ಹೆಣ್ಣು ಮಗಳ ಮರ್ಮಾಂಗದಲ್ಲಿ ಇದು ಲಾರಿಯ ಗೇರ್ ಲಿವರನ್ನು ಹಾಕಿ ಚುಚ್ಚಿ 6 ಜನ ಅದರೊಳಗೆ ಅಂತಾರಲ್ಲ, ಆವಾಗಲೇ ಜಡ್ಜಿಗೆ ಅದು ಅಯ್ಯೋ ಅನ್ಸೋದು. ರೇಪ್ ಇಟ್ ಈಸ್ ಕಾಮನ್ ಎವ್ರಿವೇರ್ ರೈಟ್ ಫ್ರಮ್ ದ ಬಿಗಿನಿಂಗ್ ಆಫ್ ಅವರ್ ಹಿಸ್ಟ್ರಿ. ಆದರೆ ನಿರ್ಭಯಲ್ಲಿ ಬಂದಾಗ ಅವಳು ಏನು ತಪ್ಪು ಮಾಡಿದ್ಲು ಈ ಕಾಮುಕರ ಇದಕ್ಕೆ, ಓಕೆ ನಾವು ಮಾಡಿದ್ವಿ, ಅವ್ನು ಹೊಡೆದ ತಲೆ ಕತ್ತರಿಸ್ಕೊಂಡ್ಬಿಟ್ಟ ಅಂತಂದರೆ ಅವನಲ್ಲಿದೆ ಗೊತ್ತಾ ಸರ್. ನಾನೇ ಹೇಳಿದೆ ಧರ್ಮರಾಯ ಪರಶುರಾಮ ಆಗೋದು ತುಂಬ ಕಷ್ಟ ಇದೆ. ಮೊದಲನೇ ದೃಶ್ಯದಲ್ಲಿ ಅವನು ಧರ್ಮರಾಯ, ಕೊನೆಯ ದೃಶ್ಯದಲ್ಲಿ ಅಮ್ಮ ನಿನ್ನ ಮಾತುಗೋಸ್ಕರ ಅವನು ಅದೇ ಹೇಳ್ತಾನೆ. ಅವನನ್ನು ಮಾತಾಡಿದ್ರೆ ಸಾಕು ಅವ್ನು ರುದ್ರಾಕ್ಷಿ ಹಿಡ್ಕೋತಾನೆ, ಹೆದರ್ತಾನೆ, ನಾನು ಇಂಥವನಮ್ಮ ಅಂತ ಕೇಳ್ತಾನೆ. ಅವನು ಆ ರುದ್ರಾಕ್ಷಿಯನ್ನು ಕಿತ್ತಾಕಿ ಎಲ್ಲವನ್ನು ಮಾಡಿ ತಾಯಿಗೋಸ್ಕರ ಮಟ್ಟಕ್ಕೆ ಇಳಿತಾನೆ ಅಂತಂದರೆ ಅವನ ಒಳಗಡೆ ಒಂದು ಕಡೆ ತಂದೆನ ಕಳ್ಕೊಂಡಿದ್ದಾನೆ, ಒಂದು ಕಡೆ ಇದನ್ನು ಕಳ್ಕೊಂಡಿದ್ದಾನೆ, ಒಂದು ಕಡೆ ಸ್ನೇಹಿತನ ತಂಗಿ ಕನೆಕ್ಟ್ ಆಗ್ತಾ ಹೋಗುತ್ತೆ ಸರ್. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್.